Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ ಕಂಪನಿ ಅಂದ್ರೇನು, ಇಂಡಿಯನ್ ಕಂಪನಿ ಅಂದ್ರೇನು, ಡೊಮೆಸ್ಟಿಕ್ ಕಂಪನಿ ಅಂದ್ರೇನು, ಟೈಪ್ಸ್ ಆಫ್ ಕಂಪನಿ ಯಾವ್ಯಾವುದಿದೆ ಮತ್ತು ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇನ್ ದ ಪಬ್ಲಿಕ್ ಯಾವ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇನ್ ದ ಕಂಪನಿ ಅಂದ್ರೇನು, ಯಾವ ಕಂಪನಿಗಳು ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಹೊಂದಿರುತ್ತೆ ಅನ್ನೋ ವಿಚಾರ ಅಂತ ತಿಳ್ಕೊಂಡ್ವಿ. ಜೊತೆಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ತಿಳ್ಕೊಂಡ್ವಿ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ಫಸ್ಟ್ ಸ್ಟೆಪ್ ಅದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಒಂದು ಕಿವಿ ಮಾತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಯೂನಿಟಲ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡುವಾಗ ಬುಕ್ ಪ್ರಾಫಿಟ್ನ ಕಾಂಪ್ಯೂಟೇಷನ್ ಮಾಡೋದನ್ನು ಹೇಳಿಕೊಟ್ಟಿದ್ದೆ. ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ. ಐ ಥಿಂಕ್ ಪಾರ್ಟ್ ನಂಬರ್ 4 ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಫುಲ್ ಡೀಟೇಲ್ ಆಗಿ ಮಾಡಿದ್ದೀನಿ. ಅದನ್ನು ನೋಡಿದರೆ ಸಂತೋಷ, ಕಂಟಿನ್ಯೂ ಆಗಿ. ಅಕಸ್ಮಾತ್ ಇನ್ನೂ ಆ ಒಂದು ಯೂನಿಟ್ನ ನೀವು ನೋಡಿಲ್ಲ ಅಂತಂದರೆ ಆ ಸೆಷನ್ನ ನೋಡಿಕೊಂಡು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪಾರ್ಟ್ ನಂಬರ್ 4 ಅಂದರೆ ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಹೆಡಿಂಗ್ ಹಾಕಿದ್ದೀನಿ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆನ್ ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಂದ್ಬಿಟ್ಟಿದೆ. ಸೊ ಅದನ್ನು ನೋಡಿಕೊಂಡು ಆಮೇಲಿಂದ ಇಲ್ಲಿ ಬನ್ನಿ ಸ್ಟೂಡೆಂಟ್ಸ್. ಕಾರಣ ಇಷ್ಟನೇ, ಸೇಮ್ ಟು ಸೇಮ್ ಇನ್ಕಮ್ ಟ್ಯಾಕ್ಸ್ನಲ್ಲಿ PGBP ಅನ್ನೋ ಒಂದು ಚಾಪ್ಟರ್ ಇದೆ, ದೊಡ್ಡ ಚಾಪ್ಟರ್. ಸೇಮ್ ಇಲ್ಲಿ ಏನು ಹೇಳ್ತೀನೋ ಅಲ್ಲೂ ಅದೇ ಅಪ್ಲಿಕಬಿಲಿಟಿ ಆಗುತ್ತೆ. ಸ್ವಲ್ಪ ಮೈನರ್ ಡಿಫರೆನ್ಸಸ್ ಇರುತ್ತೆ. ಅಸೆಸ್ಮೆಂಟ್ ಆಫ್ ಫರ್ಮ್ ಅಲ್ಲಿ ಪಾರ್ಟ್ನರ್ಸ್ ಬರ್ತಾರೆ, ಆ ಪಾರ್ಟ್ನರ್ಗೆ ಸಂಬಂಧಪಟ್ಟಿರುವಂಥದ್ದು. PGBPನಲ್ಲಿ ಇಂಡಿವಿಜುವಲ್ಗೆ ಸಂಬಂಧಪಟ್ಟಿರುವಂಥದ್ದು. ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಕಂಪನಿಗೆ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಎಕ್ಸ್ಪೆನ್ಸಸ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಸ್ಟೂಡೆಂಟ್ಸ್ ಇರೋವಂಥದ್ದು. ಮಾಡೋವಂಥ ಪ್ರೊಸೀಜರ್ ಸೇಮ್ ಟು ಸೇಮ್ ಇರುತ್ತೆ. ಕಂಪನೀಸ್ನಲ್ಲಿ ಫಾರ್ಮಾಲಿಟೀಸ್ ಒಂದು ಸ್ವಲ್ಪ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರಾವಿಷನ್ಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಅದನ್ನು ಮೊದಲು ನೀವು ನೋಡಿ. ಸರ್ ಅದನ್ನು ನೋಡಿದ್ಮೇಲೆ ತಿರುಗಿ ಯಾಕೆ ಇದನ್ನು ಮಾಡ್ತಿದ್ದೀರಾ ನೀವು ಅಂತ ಕೇಳೋದೇ ಆದರೆ, ಅಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೇಮ್ ಅದನ್ನೇ ಹೇಳ್ತಾವ್ರೆ ಅಂತ ನೋಡಿರೋರು ಅಂದ್ಕೊಳ್ಬಾರ್ದು. ಅದಕ್ಕೋಸ್ಕರ ಅಸೆಸ್ಮೆಂಟ್ ಆಫ್ ಫರ್ಮಲ್ಲಿ ಪಾರ್ಟ್ನರ್ಸ್ ಬರ್ತಾರೆ. ಫಸ್ಟ್ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಬುಕ್ ಪ್ರಾಫಿಟಲ್ಲಿ ಅಲೋವಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬುಕ್ ಪ್ರಾಫಿಟಲ್ಲಿ ಅಲೋವಬಲ್ ರೆಮ್ಯುನರೇಷನ್ನ ಕಳೆದ್ರೆ ಬರೋದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಇಲ್ಲಿ ಪಾರ್ಟ್ನರ್ಸ್ ಅನ್ನೋ ಒಂದು ಪ್ರಶ್ನೆನೇ ಇಲ್ಲ, ಬುಕ್ ಪ್ರಾಫಿಟ್ ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ. ಹಾಗಾದರೆ ಡೈರೆಕ್ಟಾಗಿ ಏನು ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್? ಪಾರ್ಟ್ನರ್ಸ್ ಅನ್ನೋ ಇರೋದಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಕ್ಕೊಳ್ಳಿ, ರೆಮ್ಯುನೇಷನ್ ಟು ಪಾರ್ಟ್ನರ್ಸ್ ಹಾಕ್ಕೊಳ್ಳಿ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಆ ಅಡ್ಜಸ್ಟ್ಮೆಂಟೇ ಇಲ್ಲಿರೋದಿಲ್ಲ. ಹಾಗಾದರೆ ಡೈರೆಕ್ಟಾಗಿ ಅಲ್ಲಿ ಏನೇನು ಮಾಡ್ತಾ ಇದ್ರು ಸೇಮ್ ಥಿಂಗ್ ಅದನ್ನೇ ಮಾಡಬೇಕಿಲ್ಲಿ. ಪಾರ್ಟ್ನರ್ಸ್ ರೆಮ್ಯುನರೇಷನ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಾರ್ಟ್ನರ್ಸ್ನ ಹೊರತುಪಡಿಸಿ ಅದು ಇರೋದೇ ಇಲ್ಲ. ಇಲ್ಲಿ ಏನು ಬರುತ್ತೋ ಅದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆದರೂ ಕೂಡ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ನಾನು ಮುಂದಕ್ಕೆ ಹೋಗ್ತೀನಿ ಸ್ಟೂಡೆಂಟ್ಸ್. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಬನ್ನಿ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಒಂದು ಕಂಪನಿಯಲ್ಲಿ ಫಸ್ಟ್ ನಾವೇನು ತೊಗೊಬೇಕಾಗಿರುತ್ತೆ ಸ್ಟೇಟ್ಮೆಂಟಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಏನು ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ನ ಫಸ್ಟ್ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟಲ್ಲಿ ಕೆಲವು ಐಟಮ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ, ಕೆಲವು ಐಟಮ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್.
ಯಾವ ಐಟಮ್ನ ಆ್ಯಡ್ ಮಾಡಬೇಕು, ಯಾವ ಐಟಮ್ನ ಲೆಸ್ ಮಾಡಬೇಕು ಅಂದರೆ 4 ಐಟಮ್ನ ಆ್ಯಡ್ ಮಾಡಬೇಕು, 4 ಐಟಮ್ನ ಲೆಸ್ ಮಾಡಬೇಕು. ಅಲ್ಲಿ ಪಾರ್ಟ್ನರ್ಸ್ ಅಸೆಸ್ಮೆಂಟ್ ಆಫ್ ಫರ್ಮ್ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ನ ಡೀಲ್ ಮಾಡ್ತಾ ಇದ್ವಿ. ಇಲ್ಲಿ ಅಂತ ಪ್ರಶ್ನೆ ಉದ್ಭವ ಆಗಲ್ಲ ಸ್ಟೂಡೆಂಟ್ಸ್, ಡೋಂಟ್ ಬಿ ಕನ್ಫ್ಯೂಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಫಸ್ಟು ನಾವು ತಗೊಬೇಕಾಗಿರೋದು ಡಿಸಲೋಡ್ ಎಕ್ಸ್ಪೆನ್ಸಸ್, ಅಂದರೆ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂಥದ್ದು, ಅದನ್ನೇ ಕರಿತೀವಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅಂದರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಉದಾಹರಣೆಗೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅಂತ ಅನ್ಕೊಳ್ಳೋಣ. ಏನು? ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅನ್ಕೊಳ್ಳೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲೂ ಕೂಡ ಎಕ್ಸ್ಪೆನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್, ಕ್ರೆಡಿಟ್ ಸೈಡಲ್ಲೂ ಕೂಡ ಇನ್ಕಮ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಕಡಿಮೆ ಇದ್ದು ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಟೋಟಲ್ ಆಫ್ ಕ್ರೆಡಿಟ್ ಮೈನಸ್ ಟೋಟಲ್ ಆಫ್ ಡೆಬಿಟ್ ಏನಿದು ಬರುತ್ತೋ ಇದನ್ನೇ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಅಂತ ಕರೀತೀರ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಹೇಳ್ತಾ ಇರೋಂಥ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಬೇಕಾಗಿರುತ್ತೆ ನೀವು ಅಂತಂದರೆ, ಕೆಲವು ಕಂಪನೀಸ್ ಟ್ಯಾಕ್ಸ್ನ ಬಚಾಯಿಸೋದಕ್ಕೋಸ್ಕರ, ಟ್ಯಾಕ್ಸಿಂದ ಬಚಾವಾಗೋದಕ್ಕೋಸ್ಕರ ಟ್ಯಾಕ್ಸ್ ಅಮೌಂಟ್ನ ಕಡಿಮೆ ಮಾಡಬೇಕು ಅಂದರೆ ನೆಟ್ ಪ್ರಾಫಿಟ್ನ ಕಡಿಮೆ ತೋರಿಸ್ತಾರೆ ಸ್ಟೂಡೆಂಟ್ಸ್. ನೆಟ್ ಪ್ರಾಫಿಟ್ನ ಯಾವ ರೀತಿ ಕಡಿಮೆ ತೋರ್ಸೋಕ್ಕೆ ಅವಕಾಶ ಇದೆ? ಒಂದು, ಎಕ್ಸ್ಪೆನ್ಸಸ್ನ ಜಾಸ್ತಿ ಮಾಡ್ತಾರೆ ಸ್ಟೂಡೆಂಟ್ಸ್. ಏನು ಮಾಡ್ತಾರೆ? ಎಕ್ಸ್ಪೆನ್ಸಸ್ನ ಜಾಸ್ತಿ ಮಾಡ್ತಾರೆ. ಎಕ್ಸ್ಪೆನ್ಸಸ್ನ ಜಾಸ್ತಿ ಮಾಡೋದು ಒಂದು ಅರ್ಥ ಏನು? ಇರೋ ಎಕ್ಸ್ಪೆನ್ಸಸ್ನ ಜಾಸ್ತಿ ಮಾಡ್ತಾರೆ ಅಥವಾ ಇಲ್ದಿರೋ ಎಕ್ಸ್ಪೆನ್ಸಸ್ ಎಲ್ಲ ತಗೊಂಡ್ಬಿಡ್ತಾರೆ. ಏನು ಹೇಳಿದೆ ಸ್ಟೂಡೆಂಟ್ಸ್? ರಿಪೀಟ್ ಮಾಡ್ತೀನಿ, ಆಗಿರೋ ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ತಗೊತಾರೆ ಒಂದು. ಇನ್ನೊಂದೇನು ಏನು ತಗೊಂಬಾರ್ದಾಗಿತ್ತೋ, ಯಾವುದು ಬಿಸ್ನೆಸ್ಗೆ ಸಂಬಂಧಪಟ್ಟದೇ ಇಲ್ವೋ ಅಂಥ ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡಲ್ಲಿ ತಗೊತಾನೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡಿದ್ರೆ ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಮಾಡಿದ್ರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಕಡಿಮೆ ಆಗಿರುತ್ತೆ. ಡೆಬಿಟ್ ಸೈಡ್ ಜಾಸ್ತಿ ಮಾಡ್ದ ಅಂದ್ರೆ ಅರ್ಥ ಏನು? ಡೆಬಿಟ್ ಸೈಡ್ ಜಾಸ್ತಿ ಮಾಡಿದ್ರು ಅಂದ್ರೆ ಅರ್ಥ ಏನು? ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್ ಅಂದರೆ ತಲೆ ಒಳಗೆ ಇಟ್ಕೊಳ್ಳಿ, ಎಕ್ಸ್ಪೆನ್ಸಸ್ ಸೈಡ್. ಡೆಬಿಟ್ ಸೈಡ್ ಅಂದರೆ ಅರ್ಥ ಮಾಡ್ಕೊಂಬಿಡಿ, ಎಕ್ಸ್ಪೆನ್ಸಸ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಕಡಿಮೆ ಆಗಿರುತ್ತೆ. ಅದನ್ನು ಸರಿಪಡಿಸ್ಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ? ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಮೇಲೆ ಏನು ಎಫೆಕ್ಟ್ ಆಗಿರುತ್ತೋ ಅದಕ್ಕೆ ಉಲ್ಟಾ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಅಂದ್ರೆ ಅರ್ಥ. ಉದಾಹರಣೆಗೆ ಸೇ ಫಾರ್ ಎಕ್ಸಾಂಪಲ್, ಓಪನಿಂಗ್ ಸ್ಟಾಕ್ 10,000 ಲಕ್ಷಗಳಲ್ಲಿ ತಗೊಳ್ಳೋಣ. ಓಪನಿಂಗ್ ಸ್ಟಾಕ್ 10,000, ಪರ್ಚೇಸಸ್ 20,000, ಅದರ್ ಎಕ್ಸ್ಪೆನ್ಸಸ್ 30,000, ಸೇಲ್ಸ್ 1,00,000 ಇಷ್ಟಿದೆ. ಹಾಗಾದರೆ ಬ್ಯಾಲೆನ್ಸ್ ಮಾಡಿದ್ರೆ ಬರೋದೆಷ್ಟು? 100, 100ಅಲ್ಲಿ 60 ಕಳೆದ್ರೆ ಅಂದರೆ ಬರೋದೆಷ್ಟು? 40. ಈಗೇನು ಮಾಡ್ತಾನೆ ಅಂತ ನೋಡ್ಕೊಳ್ಳಿ. ಈಗ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರೋವಂಥ ಎಕ್ಸ್ಪೆನ್ಸಸ್ ತಗೊತಾನೆ. ಏನು ಹೇಳ್ತಾನೆ? ಚಾರಿಟಿ ಅಂತ ತಗೊತಾನೆ. ಏನಂತ ತಗೊತಾನೆ? ಚಾರಿಟಿ, ದಾನ ಧರ್ಮ ಮಾಡೋದಂತೆ. ಎಷ್ಟು? 10,000. 10,000 ಏನು ಮಾಡ್ದ? ದಾನ ಧರ್ಮ ಮಾಡೋದಂತೆ. ಹಾಗಾದರೆ ದಾನ ಧರ್ಮ ಮಾಡೋದು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದಲ್ಲ. ಏನು ನೋಡಿ, ಎಕ್ಸ್ಪೆನ್ಸಸ್ ಏನು ಮಾಡಿದ್ದಾನೆ? ಒಂದು ಐಟಮ್ ಎಕ್ಸ್ಟ್ರಾ ತೊಗೊಂಬಿಟ್ಟಿದ್ದಾನೆ ಡೆಬಿಟ್ ಸೈಡಲ್ಲಿ. ಅಂದ್ರೆ ಅರ್ಥನು ಡೆಬಿಟ್ ಸೈಡ್ ಜಾಸ್ತಿ ಆಯಿತು. ಅಂದರೆ ಅರ್ಥ ಏನು? ಎಕ್ಸ್ಪೆನ್ಸಸ್ ಸೈಡ್ ಜಾಸ್ತಿ ಆಯಿತು. ಇವಾಗ ನೆಟ್ ಪ್ರಾಫಿಟ್ ಏನಾಗುತ್ತೆ ನೋಡಿ, 1,00,000ನಲ್ಲಿ 60 ಕಳೆದಿದ್ರಿ, ಈಗೇನು ಕಳೀತಾನೆ ಅವನು? 70 ಕಳೀತಾನೆ. 70 ಕಳೆದ್ರೆ ಏನಾಗುತ್ತೆ? ಅವಾಗ ಪ್ರಾಫಿಟ್ ಏನಾಗುತ್ತೆ? 1,00,000ನಲ್ಲಿ 70,000 ಕಳೆದ್ರೆ ಬರುತ್ತೆ ಸ್ಟೂಡೆಂಟ್ಸ್? 30,000 ಬರುತ್ತೆ. ಅಂದರೆ ಪ್ರಾಫಿಟ್ 40,000 ಇರೋದು ಎಷ್ಟು ಸಾವಿರ ಮಾಡ್ದವನು? 30,000 ಮಾಡ್ದ. 30,000 ಹೆಂಗೆ ಮಾಡ್ದ? ಡೆಬಿಟ್ ಸೈಡ್ ಜಾಸ್ತಿ ಮಾಡ್ದ, ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡ್ದ. ಕ್ಲಿಯರ್ ಸ್ಟೂಡೆಂಟ್ಸ್? ಅದಲ್ದಿರ ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಏನಿದೆ, ಅದರ್ ಎಕ್ಸ್ಪೆನ್ಸಸ್ ಏನಿದೆ, ಇದನ್ನು ಕೂಡ 30,000 40,000 ಮಾಡ್ತಾನೆ.
ಈ ಆಗಿರೋ ಎಕ್ಸ್ಪೆನ್ಸಸ್ನೇ ಜಾಸ್ತಿ ತೋರಿಸ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಮತ್ತೆ ಏನಾಗುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ 20,000 ಆಗುತ್ತೆ. ಅಂದ್ರೆ ಅರ್ಥ ಏನು, ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಹಾಗಾದರೆ ಇವಾಗ ಏನು ಮಾಡಬೇಕಾಗಿರುತ್ತೆ ನಾವು, ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟ್ನ ಪ್ರಕಾರವಾಗಿ ಇವಾಗ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್, 20,000 ಇದೆ. ಈಗಿವಾಗ ಚಾರಿಟಿ ಅನ್ನೋ ಐಟಮ್ನ ಏನು ಮಾಡಬೇಕಾಗಿರುತ್ತೆ ನಾವು, ಪ್ರಾಫಿಟ್ನ ಕಡಿಮೆ ಮಾಡಿದೆ, ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ, ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಆ್ಯಡ್ ಚಾರಿಟಿ ಎಷ್ಟು, 10,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ 10,000 ಜಾಸ್ತಿ ಮಾಡಿದ್ನಲ್ಲ, ಎಕ್ಸಸ್ ಡೆಬಿಟ್ಸ್ ಅಥವಾ ಎಕ್ಸಸ್ ಎಕ್ಸ್ಪೆನ್ಸಸ್ ಎಷ್ಟು, 10,000. ಆ್ಯಡ್ ಮಾಡಿದ್ರೆ ಅಲ್ಲೇ ಬರೋದು 40,000 ಒರಿಜಿನಲ್ ಬರುತ್ತಲ್ಲ, ಇದೇನೆ ನೆಟ್ ಪ್ರಾಫಿಟ್, ಒರಿಜಿನಲ್ ನೆಟ್ ಪ್ರಾಫಿಟ್. ಅಸೆಸಿಂಗ್ ಆಫೀಸರ್ ಇದನ್ನೇ ನೋಡುವಂತಹದ್ದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದನ್ನೇ ನೋಡುವಂತಹದ್ದು, ನೀವು ಪಿ ಆ್ಯಂಡ್ ಎಲ್ ಅಕೌಂಟ್ನಲ್ಲಿ ಏನು ತೋರಿಸಿದ್ದೀರ ಪ್ರಾಫಿಟ್ ಅದು ಸರಿಯಾಗಿದೆಯಾ ಇಲ್ವಾ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಕೈಯಲ್ಲಿ ನೀವು ಕೊಟ್ಟರೆ ಅಂತಂದರೆ ಮ್ಯಾನಿಪುಲೇಟ್ ಮಾಡೋದು, ಕಂಡುಹಿಡಿಯುವಂತಹದ್ದು ಅವ್ರ ಕೆಲಸ ಇದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ಹೇಳ್ತಾ ಇರೋದು ಇಷ್ಟೇ, ಡೆಬಿಟ್ ಸೈಡ್ ಜಾಸ್ತಿ ಆಗಿತ್ತು ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಅಂಥ ಐಟಮ್ಸ್ನ ನೀವೇನು ಮಾಡಿ ಸ್ಟೂಡೆಂಟ್ಸ್, ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್. ಎರಡನೇದು, ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ, ಕೆಲವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ. ಆ ಎಕ್ಸ್ಪೆನ್ಸಸ್ನ ತೋರಿಸೇ ಇರಲ್ಲ. ಸೇ ಫಾರ್ ಎಕ್ಸಾಂಪಲ್, ಇದೇ ಪ್ರಾಬ್ಲಮಲ್ಲಿ 20,000 ತೋರಿಸಿದ್ದಾನಲ್ವಾ, 5,000 ರೂಪಾಯಿ ಡಿಪ್ರಿಸಿಯೇಷನ್ ಇದೆಯಂತೆ. ಎಷ್ಟು ಸಾವಿರ ಇದೆಯಂತೆ, 5,000 ಡಿಪ್ರಿಸಿಯೇಷನ್ ಇದೆಯಂತೆ. ಇದನ್ನು ಅವನು ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೋರಿಸಿಲ್ಲ. ತೋರಿಸಿಲ್ಲ ಅಂದರೆ ಅರ್ಥ ಏನಾಯಿತು, ಡೆಬಿಟ್ ಸೈಡ್ನಲ್ಲಿ ಕಡಿಮೆ ಆಯಿತು. ಅಂದರೆ ಡೆಬಿಟ್ ಸೈಡ್ ಕಡಿಮೆ ಅಂದರೆ ಎಕ್ಸ್ಪೆನ್ಸಸ್ ಕಡಿಮೆ ಆಯಿತು. ಖರ್ಚು ಕಡಿಮೆ ಆದರೆ ನೀವೇ ಹೇಳಿ ಸ್ಟೂಡೆಂಟ್ಸ್ ಹಾಕೊಳ್ಳಿ, ಖರ್ಚು ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಇಂಥ ಐಟಮ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೀವು ಲೆಸ್ ಮಾಡಬೇಕಾಗಿರುತ್ತೆ. ಇಂಥ ಐಟಮ್ನ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಅಂದರೆ ಏನೋ ಈ ಎಕ್ಸ್ಪೆನ್ಸಸ್ ಅಲೋಬಲ್, ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ನ ಅಲೋಬಲ್ ಅಂತ ಕರಿತೀವಿ. ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನು ಮಾಡಿಲ್ಲ, ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದ್ಬಿಟ್ಟಿದೆ. ಏನು ಮಾಡಬೇಕಾಗಿರುತ್ತೆ ನೀವು ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ. ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಮೌಂಟೆಡ್ ಟು ₹1,000. ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ. ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ ಅಂತಂದ್ರೆ ಅರ್ಥ ಏನು, ಕಡಿಮೆ ತಗೊಂಡಿದ್ದಾನೆ. ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೀವು ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ ಏನಾಯಿತು, ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ ಏನಾಯಿತು, ಜಾಸ್ತಿ ಆಯಿತು. ಜಾಸ್ತಿ ಆಯಿತಾ, ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೀವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್, ಓಕೆನಾ. ಕೆಲವು ಇನ್ಕಮ್ಸ್ ಇರುತ್ತೆ, ಇಲ್ಲೇ ಉದಾಹರಣೆಗೆ ಇನ್ಕಮ್ ಫ್ರಮ್ HP ಅಂತ 10,000 ತಗೊಂಡೆ ಅಂದ್ಕೊಳ್ಳಿ. 100 ಇದ್ದಿದ್ದೇನಾಯಿತು, 110 ಆಯಿತು, 110 ಆಯಿತು. ಈ 20 ಇರೋದು ಏನಾಗುತ್ತೆ ಸ್ಟೂಡೆಂಟ್ಸ್, ಇವಾಗ 30 ಆಗುತ್ತೆ. ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ಏನು ಸ್ಟೂಡೆಂಟ್ಸ್, ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ಯಾವ ಸೈಡು, ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಡೆಬಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಕಡಿಮೆ, ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟು ಕಡಿಮೆ, ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟು ಜಾಸ್ತಿ. ನಿಮಗೆ ಇದೇನಾದ್ರು ನಿಮ್ಗೆ ತಲೆಗೆ ಹೋಗಲಿಲ್ಲ ಅಂತಂದರೆ ಕ್ರೆಡಿಟ್ ಸೈಡ್ ಅಂದ್ರೆ ಅರ್ಥ ಏನು ಅಂತ ಈಗೆಲ್ಲ ಹೇಳಿದೆ, ಇನ್ಕಮ್ ಅಂತ ಅಂದ್ಬಿಟ್ಟು ಅರ್ಥ. ಕ್ರೆಡಿಟ್ ಸೈಡ್ ಜಾಸ್ತಿ ಅಂದ್ರೆ ಅರ್ಥ ಇನ್ಕಮ್ ಜಾಸ್ತಿ ಆಯಿತು. ಇನ್ಕಮ್ ಜಾಸ್ತಿ ಆದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ನೆಟ್ ಪ್ರಾಫಿಟ್ ಆಬ್ವಿಯಸ್ಲಿ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಜಾಸ್ತಿ ಆಗಿದೆಯಾ, ಏನು ಮಾಡಬೇಕಾಗಿರುತ್ತೆ, ನೀವು ಲೆಸ್ ಮಾಡಬೇಕಾಗಿರುತ್ತೆ. ಎಂಥವು, ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಥವಾ ಎಕ್ಸಮ್ಟೆಡ್ ಇನ್ಕಮ್ಸ್ ಹಾಕ್ಕೊಳ್ಳಿ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಹಾಕ್ಕೊಳ್ಳಿ. ಪಿ ಆ್ಯಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ರೆ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಕೆಲವು ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್,
ಇಂಟ್ರೆಸ್ಟ್ ಆನ್ ಲೇಟ್ ಪೇಮೆಂಟ್ ಮೇಡ್ ಬೈ ಡೆಟಾರ್ಸ್. ಡೆಟಾರ್ಸ್ ನಮಗೆ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀನಿ ಅಂತಂದ್ರು, ಮೇ ತಿಂಗಳಾದರೂ ಇನ್ನೂ ಕೊಟ್ಟಿಲ್ಲ. ಹಾಗಾದರೆ ಅವ್ರಿಗೆ ನಾವು ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ. ಇಂಟ್ರೆಸ್ಟ್ನ ಚಾರ್ಜ್ ಮಾಡಿದ್ರೆ ಅದು ನಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕಮ್, ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಇದು ಎಲ್ಲಿ ಕೊಟ್ಟಿರಲ್ಲ? P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿರಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಅಂದ್ರೆ ಅರ್ಥ ಏನು? ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು ಅಂದ್ರೆ ಅರ್ಥ ಏನು? ನೆಟ್ ಪ್ರಾಫಿಟ್ ಕೂಡ ಕಡಿಮೆ ಆಯಿತು. ಅಂದ್ರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನೀವು ಇವಾಗ ಇದನ್ನು ಆ್ಯಡ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಮೇಲೆ ಏನು ಎಫೆಕ್ಟ್ ಆಗ್ತಿದೆಯೋ ಅದಕ್ಕೆ ಉಲ್ಟಾ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಏನು ಮಾಡಬೇಕಾಗಿರುತ್ತೆ? ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಿಮ್ಗೆ ಹೇಳೋ ಭಾಷೆನಾಗ ಹೇಳಬೇಕು ಅಂದರೆ, ಕ್ರೆಡಿಟ್ ಸೈಡ್ ಅಂದ್ರೆ ಅರ್ಥ ಏನು? ಇನ್ಕಮ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆಯಾ ತಗೋ ಜಾಸ್ತಿ ಮಾಡು ಅಂತ ಹೇಳಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದಕ್ಕೆ ಹೆಡಿಂಗ್ ಏನು? ಅಲೋವಬಲ್ ಬಿಸ್ನೆಸ್ ಇನ್ಕಮ್ಸ್. ಏನು ಸ್ಟೂಡೆಂಟ್ಸ್? ಅಲೋವಬಲ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಏನಂತ ಸ್ಟೂಡೆಂಟ್ಸ್? ಅಲೋವಬಲ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಹಾಗಾದರೆ ನಾನೀಗ ಹೇಳಿರುವಂಥದ್ದು 4 ಟೈಪ್ ಹೇಳಿದೆ ಸ್ಟೂಡೆಂಟ್ಸ್. 1, ಡೆಬಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಕಡಿಮೆ ಆಗುತ್ತೆ. ಡೆಬಿಟ್ ಸೈಡ್ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಏನಾಗುತ್ತೆ ಸ್ಟೂಡೆಂಟ್ಸ್? ಕಡಿಮೆ ಆಗಿರುತ್ತೆ. ಕಡಿಮೆ ಆಯಿತಾ ಅಂಥ ಐಟಮ್ ಏನು ಮಾಡಿ? ಆ್ಯಡ್ ಮಾಡಿ. ಅದೇ ರೀತಿಯಲ್ಲಿ ಡೆಬಿಟ್ ಸೈಡ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ನೆಟ್ ಪ್ರಾಫಿಟ್ ಡೆಬಿಟ್ ಸೈಡ್ ಅಂದರೆ ಎಕ್ಸ್ಪೆನ್ಸಸ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದೆಯಾ? ಏನು ಮಾಡಿ ಸ್ಟೂಡೆಂಟ್ಸ್? ಲೆಸ್ ಮಾಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗಿರುತ್ತೆ. ಅಂದರೆ ಏನು ಮಾಡಿ ಸ್ಟೂಡೆಂಟ್ಸ್? ಲೆಸ್ ಮಾಡಿ. ಕ್ರೆಡಿಟ್ ಸೈಡ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಕೂಡ ಕಡಿಮೆ ಆಗಿರುತ್ತೆ. ಕಡಿಮೆ ಆಗಿದೆಯಾ? ಏನು ಮಾಡಿ ಸ್ಟೂಡೆಂಟ್ಸ್? ಆ್ಯಡ್ ಮಾಡಿ. ಇದು ಮರೆಯಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಇದು ನಿಮ್ಮ ಟಾರ್ಗೆಟ್ ಆಗಿರಬೇಕು ಸ್ಟೂಡೆಂಟ್ಸ್. ಹಾಗಾದರೆ ಒಂದೊಂದೇ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಂದೊಂದೇ ಇದನ್ನು ನೋಡೋಣ. ಈಗ ಒಂದೊಂದೇ ಐಟಮ್ಸ್. ಫಸ್ಟು ನಾವು ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ತೊಗೊತೀರ. ಆ್ಯಡ್ ಮಾಡುವಂತಹದ್ದು ಫಸ್ಟ್ ಒನ್ ಏನು ಅಂದರೆ ಡಿಸಲೋಡ್ ಎಕ್ಸ್ಪೆನ್ಸಸ್. ಅಂದ್ರೆ ಅರ್ಥ ಏನು? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅಂದ್ರೆ ಅರ್ಥ ಏನು? ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಒಬ್ಬೊಬ್ಬ ಲೆಕ್ಚರರು, ಒಬ್ಬೊಬ್ಬ ಪ್ರೊಫೆಸರ್ಸು, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಎಲ್ಲ ಒಂದೇ. ನೀವು ನನ್ನನ್ನು ಗುರುಗಳೇ ಅಂತ ಅನ್ಬೋದು, ಮಾಸ್ಟ್ರೇ ಅನ್ಬೋದು, ಲೆಕ್ಚರರ್ ಅನ್ಬೋದು, ಹೌದಲ್ವಾ? ಭಾಸ್ಕರ್ ಸರ್ ಅಂತ ಹೇಳ್ಬೋದು. ಎಲ್ಲನೂ ನಾನೇ. ಯಾಕೆ? ನೀವು ಹೇಳ್ತಾ ಇರೋವಂಥ ರೀತಿ ಅದು ನನಗೆ ಸ್ವೀಕರಿಸುವಂಥದ್ದಾಗಿರುತ್ತೆ. ಅದೇ ರೀತಿ ಬಿಸ್ನೆಸ್ಗೆ ಸಂಬಂಧ ಪಡೆದೇ ಇರುವಂಥದ್ದು ಸ್ಟೂಡೆಂಟ್ಸ್. ಏನು? ಬಿಸ್ನೆಸ್ಗೆ ಸಂಬಂಧ ಪಡೆದೇ ಇರುವಂಥ ಎಕ್ಸ್ಪೆನ್ಸಸ್ನ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀವಿ? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ದ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ is known as disallowed expenses or non-business expenses or inadmissible expenses. ಅಂಥವೆಲ್ಲನೂ ಕೂಡ ಡೆಬಿಟ್ ಸೈಡಲ್ಲಿ ಸಿಗುತ್ತೆ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್ ಎಲ್ಲಿ ಸಿಗುತ್ತೆ? ಇಂಪಾರ್ಟೆಂಟ್. ಇಂಥದ್ದು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಮಿನಿಮಮ್ ಟು 5 ಐಟಮ್ ಆದರೂ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಆ ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಗೆ ಸಂಬಂಧ ಪಡೆದೇ ಇರುವಂತಹ ಎಕ್ಸ್ಪೆನ್ಸಸ್ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕಂಡ್ರೆ ಸಾಕು, ಅರೆಸ್ಟ್ ಮಾಡ್ಕೊಂಬಂದು ಇಲ್ಲಿ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಏನು ಮಾಡಿ? ಆ್ಯಡ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಏನಾದರೆ ಹೆಡಿಂಗ್ ಹೆಸರೇನು? ಡಿಸಲೋಡ್ ಎಕ್ಸ್ಪೆನ್ಸಸ್. ಏನು? ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಏನು ಸ್ಟೂಡೆಂಟ್ಸ್? ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಸಾಕು, ಇಷ್ಟು ಸಾಕು. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಬರ್ದಿದ್ದೀನಿ, ಇನ್ನೊಂದು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಬರ್ದಿದ್ದೀನಿ. ಇದು ನಿಮ್ಮ ತಲೆಗೆ ಹೋಗೋಕ್ಕೋಸ್ಕರ. ಬರಿಬೇಕಾಗಿರೋದೇನು?
ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡಲ್ಲಿದೆ, ಡಿಸಲೋ ಮಾಡಿ, ಅರೆಸ್ಟ್ ಮಾಡ್ಕೊಂಬಂದು ಇಲ್ಲಿ ಆ್ಯಡ್ ಮಾಡಿ. ಪಿ ಅಂಡ್ ಎಲ್ ಅಕೌಂಟಲ್ಲಿ ಈ ಐಟಮ್ಗಳು ಏನಾದ್ರು ಕಾಣಿಸಿದ್ರೆ, ಯಾವ ಐಟಮ್ ಸಹ ಅಂತಂದರೆ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂತಹ ಎಕ್ಸ್ಪೆನ್ಸಸ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಡಿಸಲೋಡ್ ಎಕ್ಸ್ಪೆನ್ಸಸ್. ನಾನು ಉಪಯೋಗಿಸುವಾಗೆಲ್ಲನೂ ಕೂಡ ಇನ್ಅಡ್ಮಿಸಿಬಲ್ ಅಂತ ಉಪಯೋಗಿಸಲ್ಲ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಉಪಯೋಗಿಸಲ್ಲ, ನಾನು ಉಪಯೋಗಿಸುವಂಥದ್ದೇ ಡಿಸಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಯಾವಾಗ ಡಿಸಲೋಡ್ ಎಕ್ಸ್ಪೆನ್ಸಸ್ ಪದ ಉಪಯೋಗಿಸ್ತೀನೋ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ. ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ ಅಂತಂದರೆ ಅಂಥ ಎಕ್ಸ್ಪೆನ್ಸಸ್ನ ಡಿಸಲೋಡ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅಂಥ ಎಕ್ಸ್ಪೆನ್ಸಸ್ ಯಾವುದು ಇದು ಅಕಸ್ಮಾತ್ ಏನಾದ್ರು ಪಿ ಅಂಡ್ ಎಲ್ ಅಕೌಂಟಲ್ಲಿ ಏನಾದ್ರು ಇದ್ದರೆ ಹೇಳ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಇಫ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ದೆನ್ ಓನ್ಲಿ ಯು ಹ್ಯಾವ್ ಟು ಆ್ಯಡ್. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ₹10,000. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ₹10,000. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ₹10,000 ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕೊಟ್ಟಿಲ್ಲ. ಹಾಗಾದರೆ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕೊಟ್ಟಿಲ್ಲ ಅಂದರೆ ತಗೊಂಬಾರದನ್ನ ತಗೊಳ್ಳಿಲ್ಲ ಅಂದರೆ, ರಿಪೀಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ತಗೊಂಬಾರದನ್ನ ತಗೊಳ್ಳಿಲ್ಲ ಅಂದರೆ ನೀವೇನಾದ್ರು ಮಾಡಬೇಕಾಗಿದೆಯಾ? ಏನು ಮಾಡೋಕ್ಕೋಗಿ ಬಿಟ್ಬಿಡಿ. ತಗೊಂಬಾರದನ್ನ ತಗೊಂಡ್ರೆ, ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇಳಿಸ್ಕೊಳ್ಳಿ. ತಗೊಂಬಾರದನ್ನ ತಗೊಂಡ್ರೆ ನೀವೇನಾದ್ರು ಟ್ರೀಟ್ಮೆಂಟ್ ಕೊಡಬೇಕು. ಅಥವಾ ತಗೊಂಬೇಕಾಗಿರೋದನ್ನ ಅಂದರೆ ಅಲೋಡ್ ಎಕ್ಸ್ಪೆನ್ಸಸ್ ತಗೊಂಬಿಟ್ಟಿದ್ರೆ, ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ತಗೊಂಬೇಕಾಗಿರೋದನ್ನ ತಗೊಂಬಿಟ್ಟಿದ್ರೆ ನೀವೇನಾದ್ರು ಮಾಡಬೇಕಾಗಿದೆಯಾ? ಉದಾಹರಣೆಗೆ ಬ್ಯಾಡ್ ಡೆಟ್ಸ್ 10,000 ತಗೊಂಡ್ಬಿಟ್ಟಿದ್ದಾನಂತೆ. ಬ್ಯಾಡ್ ಡೆಟ್ಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸ್. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಕ್ರೆಡಿಟ್ ಸೇಲ್ಸ್ ಮಾಡಬೇಕಾಗಿರುತ್ತೆ. ಅವರು ಸಾಲ ತಗೊಂಡವರು ಮೂರ್ನಾಮ ಇಟ್ಟು ಓಡೋಗುವಂಥ ಪ್ರಸಕ್ತಿ ಇದ್ದೇ ಇರುತ್ತೆ. ಬ್ಯಾಡ್ ಡೆಟ್ ಸರ್ವೇ ಸಾಮಾನ್ಯವಾಗಿ ಆಗಲೇಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಂಬೇಕಾಗಿರೋದನ್ನ ಅವ್ರು ತಗೊಂಬೇಕಾಗಿರೋದನ್ನ ಆಲ್ರೆಡಿ ತಗೊಂಬಿಟ್ಟಿದ್ರೆ ನೀವೇನಾದ್ರು ಮಾಡಬೇಕಾಗಿದೆಯಾ? ಏನು ಮಾಡಕ್ಕೆ ಹೋಗ್ಬಿಡಿ, ಬಿಟ್ಟು ಬಿಡಿ. ಏನು ಹೇಳಿದೆ? ರಿಪೀಟ್ ಮಾಡ್ತೀನಿ ನೋಡಿ. ತಗೊಂಬೇಕಾಗಿರೋದನ್ನು ತಗೊಂಡ್ಬಿಟ್ಟಿದ್ರೆ ಏನು ಮಾಡಕ್ಕೆ ಹೋಗ್ಬೇಡಿ. ತಗೊಂಬಾರದನ್ನು ತಗೊಳ್ಳಿಲ್ಲ ಅಂದರೆ, ತಗೊಂಬಾರದನ್ನ ತಗೊಳ್ಳಿಲ್ಲ ಅಂದರೆ ಏನು ಮಾಡಕ್ಕೆ ಹೋಗ್ಬೇಡಿ. ಸರ್ ಯಾವಾಗ ಏನು ಮಾಡ್ಬೇಕಾದ ಹೇಳಿ ಸರ್ ಅಂದರೆ, ತಗೊಂಬೇಕಾಗಿರೋದನ್ನ ತಗೊಂಡಿಲ್ಲ ಅಂದರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕು. ತಗೊಂಬೇಕಾಗಿರೋದನ್ನ ತಗೊಂಡಿಲ್ಲ ಅಂದರೆ ಅವಾಗ ಟ್ರೀಟ್ಮೆಂಟ್ ತಗೊಬೇಕು, ಅವಾಗ ಟ್ರೀಟ್ಮೆಂಟ್ ಕೊಡಬೇಕು. ತಗೊಂಬಾರದನ್ನ ತಗೊಂಬಿಟ್ಟಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನಿಮಗೆ ಅರ್ಥ ಆಗೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಅರ್ಥ ಆಗಲಿಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂತಂದರೆ, ನಾವೀಗ ಫೈನಲ್ BCom ಕ್ಲಾಸ್ನಲ್ಲಿ ಕೂತಿದ್ದೀವಿ. ನಾನು ಪಾಠ ಮಾಡ್ತಾ ಇದ್ದೀನಿ. ಫೈನಲ್ BCom ಕ್ಲಾಸ್ ಇವಾಗ ನಡೀತಾ ಇದೆ. ಆಚ್ ಕಡೆ ಇಬ್ಬರು ಸ್ಟೂಡೆಂಟ್ಸ್ ಫೈನಲ್ BCom ಅವ್ರು ಇದ್ದಾರೆ. ಏನರ್ಥ? ಅವರು ಒಳಗಡೆ ಬರಬೇಕಾಗಿರೋರು, ಅವ್ರನ್ನ ತಗೊಬೇಕಾಗಿರೋದು. ಇನ್ನು ಕ್ಲಾಸ್ ಒಳಗಡೆ ಏನಾದ್ರು ತಗೊಂಡಿಲ್ಲ, ಹಾಗಾದ್ರೆ ಅವರಿಬ್ಬರನ್ನು ನಾನೇನು ಮಾಡಬೇಕು? ಕ್ಲಾಸ್ ಒಳಗಡೆ ಕರ್ಕೊಬೇಕು. ಅಂದ್ರೆ ಅರ್ಥ ಏನೋ ಒಂದು ನಾನು ಮಾಡಬೇಕು. ಏನು ಮಾಡಬೇಕು? ಕರೆಸ್ಕೊಬೇಕು, ಆ್ಯಡ್ ಮಾಡಬೇಕು. ಕ್ಲಿಯರ್ ಸ್ಟೂಡೆಂಟ್ಸ್? ಒಂದು. ಎರಡನೇದು, ಕ್ಲಾಸ್ ಒಳಗಡೆ
4 ಜನ ಫಸ್ಟ್ ಬಿ ಕಾಮ್ ಅವ್ರು ಇದ್ದಾರೆ. 100 ಜನದಲ್ಲಿ 4 ಜನ ಫಸ್ಟ್ ಬಿ ಕಾಮ್ ಅವ್ರು ಕೂತವ್ರೆ. ಯಾವ ಕ್ಲಾಸ್ ಅದು? ಫೈನಲ್ ಬಿ ಕಾಮ್ ಕ್ಲಾಸ್. ಫೈನಲ್ ಬಿ ಕಾಮ್ ಕ್ಲಾಸ್ನಲ್ಲಿ ಫಸ್ಟ್ ಇಯರ್ 4 ಜನ ಕೂತಿದ್ದಾರೆ ಅಂದರೆ ಸೇರಬಾರ್ದವ್ರವರು, ಅವರಲ್ಲಿರಬಾರ್ದು. ಸೇರಬಾರ್ದವರು ಅಲ್ಲಿ ಸೇರ್ಕೊಂಡಿದ್ದಾರೆ ಫೈನಲ್ ಬಿ ಕಾಮ್ ಕ್ಲಾಸಲ್ಲಿ ಅಂದರೆ ಇವಾಗ ನಾನೇನೋ ಒಂದು ತೀಟೆ ಮಾಡಲೇಬೇಕು. ಏನು ಮಾಡಬೇಕು? ಅವ್ರನ್ನ ಆಚೆ ಕಡೆ ಕುತ್ಕೆ ಪಟ್ಟಿ ಹಿಡಿದು ಆಚೆ ಕಡೆ ತಳ್ಳಬೇಕು, ಅಂದರೆ ಲೆಸ್ ಮಾಡಬೇಕು ಅವ್ರನ್ನ. ಹಾಗಾದರೆ ನಾನು ಹೇಳಿದ್ದು ಉದ್ದೇಶ ಇಷ್ಟೇ. ಸೇರ್ಬೇಕಾಗಿರೋರು ಆಚೆ ಕಡೆ ಇಬ್ಬರು ಇದ್ದಾರಲ್ವ, ಸೇರ್ಬೇಕಾಗಿರೋರು ಸೇರಿಲ್ಲ ಅಂದರೆ ನಾನು ಇವಾಗ ಸೇರಿಸ್ಬೇಕು, ಅಂದರೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡಬೇಕು, ಆ್ಯಡ್ ಆಲ್ ಎಕ್ಸ ಒಂದು ಮಾಡಬೇಕು. ಸೇರಬಾರ್ದವ್ರು ಡಿಸ್ಅಲೋಡ್, ನಾಟ್ ಅಲೋಡ್, ಇನ್ಅಡ್ಮಿಸಿಬಲ್. ಫಸ್ಟ್ ಬಿ ಕಾಮ್ ಅವನು ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ರೆ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅವಾಗ ಟ್ರೀಟ್ಮೆಂಟ್ ಕೊಡಬೇಕು. 3ನೇದು, 100 ಜನ ಕ್ಲಾಸ್ ಫೈನಲ್ ಬಿ ಕಾಮ್ ಕೂತಿದೆ, 100 ಜನನು ಒಳಗಡೆ ಅವರೇ, ಇಬ್ರು ಫಸ್ಟ್ ಬಿ ಕಾಮ್ ಅವ್ರು ಆಚೆ ಕಡೆ ಇದ್ದಾರಂತೆ ಸ್ಟೂಡೆಂಟ್ಸ್. ಫಸ್ಟ್ ಬಿ ಕಾಮ್ ಅವ್ರು ಇಬ್ರು ಆಚೆ ಕಡೆ ಇದ್ದಾರಂತೆ. ಹಾಗಾದರೆ ಅವರು ಸೇರಬಾರ್ದವರು ಯಾರು? ಅವರು ಸೇರಬಾರ್ದವರು ಸೇರಿಲ್ಲಂತೆ, ಕ್ಲಾಸ್ ಒಳಗೆ ಬಂದಿಲ್ಲಂತೆ. ನಾನೇನಾದ್ರು ಅವ್ರು ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತೆಯೇ? ಕ್ಲಾಸ್ ಒಳಗೆ ಬನ್ನಿರಿ ಅಂತ ಕರೆಯೋಕ್ಕಾಗತ್ತೆಯೇ? ಹಾಗಾದರೆ ಸೇರಬಾರದ್ದು. ಸೇರಿಲ್ಲ ಅಂದರೆ ನೀವೇನು ಟ್ರೀಟ್ಮೆಂಟ್ ಕೊಡಬೇಡಿ. 100 ಜನ ಕ್ಲಾಸಲ್ಲಿ ಇರಬೇಕಂತೆ, 4ನೇ ಅವತಾರ. 100 ಜನ ಕ್ಲಾಸಲ್ಲಿ ಇರಬೇಕಂತೆ, 100 ಜನನೂ ಇದ್ದಾರಂತೆ. ಸೇರಬೇಕಾಗಿರೋದು ಆಲ್ರೆಡಿ ಸೇರಿಬಿಟ್ಟಿದ್ದಾರೆ. ಈಗೇನಾದ್ರು ಮಾಡ್ಬೇಕಾ ನಾನು ಅವ್ರಿಗೆ? ಏನು ಟ್ರೀಟ್ಮೆಂಟ್ ಕೊಡೋಂಗಿಲ್ಲ. ಕನ್ಕ್ಲೂಷನ್ ಇಷ್ಟೇ ಸ್ಟೂಡೆಂಟ್. ಸೇರಬೇಕಾಗಿರೋದು ಸೇರಿದ್ರೆ ಏನು ಟ್ರೀಟ್ಮೆಂಟ್ ಕೊಡಬೇಡಿ, ತಲೆ ಒಳಗೆ ಇಟ್ಕೊಂಬಿಡಿ. ಅಡ್ಜಸ್ಟ್ಮೆಂಟ್ ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕಾ ಅನ್ನೋದು ನಿಮಗೆ ತಲೆ ಕೆಡಿಸುತ್ತೆ. ತಲೆ ಒಳಗೆ ಇಟ್ಟಿಟ್ಕೊಳ್ಳಿ. ಸೇರಬೇಕಾಗಿರೋದು ಆಲ್ರೆಡಿ ಸೇರಿದ್ರೆ ನೀವೇನು ಟ್ರೀಟ್ಮೆಂಟ್ ಕೊಡಬೇಡಿ. ಸೇರಬೇಕಾಗಿರೋದು ಅಂದರೆ ಅಲ್ಲೋಡ್, ಜ್ಞಾಪಕ ಇಟ್ಕೊಳ್ಳಿ. ಸೇರಬೇಕಾಗಿರೋದು ಸೇರಿಬಿಟ್ಟಿದ್ರೆ ಟ್ರೀಟ್ಮೆಂಟ್ ಏನು ಕೊಡಬೇಡಿ. 2ನೇದು, ಸೇರಬಾರದ್ದು ಅಂದರೆ ಡಿಸ್ಅಲೋಡ್. ಸೇರಬಾರದ್ದು ಸೇರಿಲ್ಲ ಅಂದರೆ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ P&L ಅಕೌಂಟ್ನಲ್ಲಿ ತಗೊಂಡೇ ಇಲ್ವಂತೆ. ತಗೊಂಬಾರದ್ದು ತಗೊಳ್ಳಿಲ್ಲ ಅಂದರೆ, ಸೇರಬಾರದ್ದು ಸೇರಿಲ್ಲ ಅಂದರೆ ಆಗಲೂ ಟ್ರೀಟ್ಮೆಂಟ್ ಕೊಡಬೇಡಿ. ಹಾಗಾದ್ರೆ ಟ್ರೀಟ್ಮೆಂಟ್ ಏನು ಕೊಡಬೇಕಾಗಿರೋದು? ಸೇರಬಾರದ್ದು ಸೇರಿಬಿಟ್ಟಿದ್ರೆ ಆಗ ಟ್ರೀಟ್ಮೆಂಟ್ ಕೊಡಿ. ಟ್ರೀಟ್ಮೆಂಟ್ ಏನು? ಆಗಲೇ ಹೇಳಿದ್ದೀನಿ, 4 ಐಟಮ್ ಹೇಳಿದ್ದೀನಿ ನಾನು. ಸೇರಬಾರದ್ದು ಸೇರಿದ್ರೆ ಟ್ರೀಟ್ಮೆಂಟ್ ಕೊಡಿ. ಕೊನೆಯ ಅವತಾರ ಏನು? ಸೇರಬೇಕಾಗಿರೋದು ಆಚೆ ಕಡೆ ಫೈನಲ್ ಬಿ ಕಾಮ್ ಅವ್ರು ಇಬ್ಬರು ಇದ್ದಾರೆ, ಅವ್ರು ಒಳಗೆ ಬರಬೇಕು. ಅವರು ಫೈನಲ್ ಬಿ ಕಾಮ್ ಕ್ಲಾಸಿಗೆ ಬರಬೇಕಾಗಿರೋರು. ಸೇರಬೇಕಾಗಿರೋದು ಸೇರಿಲ್ಲ ಅಂದರೆ ಆಗ ಟ್ರೀಟ್ಮೆಂಟ್ ಕೊಡಬೇಕು. ಅರ್ಥ ಆಗಿದೆ ಅಂತ ಭಾವಿಸಿದ್ದೀವಿ ಸ್ಟೂಡೆಂಟ್ಸ್. ಅಕಸ್ಮಾತ್ ಏನಾದ್ರು ಇನ್ನೂ ಡೌಟ್ ಇದ್ದರೆ ಒಂದು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದರೆ ಯಾವ್ಯಾವುದು? ನಾನಿವಾಗ ಹೇಳ್ತಾ ಇರೋದು ಸೇರಬಾರದು ಇವ್ಯಾವುದಲ್ಲ, ಕಾಣಿಸ್ಬಾರ್ದು. ಕಾಣಿಸ್ತೋ ನೀವು ಟ್ರೀಟ್ಮೆಂಟ್ ಕೊಡಬೇಕು. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಇವೇನಾರು ಕಂಡ್ರೆ ಇವೆಲ್ಲ ಐಟಮ್ನು ಕೂಡ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಇವೆಲ್ಲ ಐಟಮ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಅಂಥ ಐಟಮ್ಗಳು ಯಾವುದು? ನಂಬರ್ 1, ಎನಿ ರಿಸರ್ವ್. ನಾನು ಹೇಳ್ತಾ ಇರೋದು ಎನಿ ರಿಸರ್ವ್, ಎನಿ ಪ್ರಾವಿಷನ್, ಎನಿ ಫಂಡ್ disallowed. Staff welfare expenses allowed. Staff welfare fund disallowed. Bad debts allowed. Provision for bad debts disallowed. Reserve for bad debts disallowed. Depreciation allowed. Provision or reserve for depreciation disallowed. Clear students? Any reserve, any provision, any fund disallowed. Clear? Next, income tax
ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎಸ್ಟೇಟ್ ಡ್ಯೂಟಿ ಆರ್ ಟ್ಯಾಕ್ಸ್ ಪೆನಾಲ್ಟಿ ಆರ್ ಫೈನ್ಸ್. ಯಾವುದೇ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಪರ್ಸನಲ್ ಟ್ಯಾಕ್ಸಸ್ ಅವೆಲ್ಲ. ಪರ್ಸನಲ್ ಟ್ಯಾಕ್ಸಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, estate duty, any fines and penalties paid for the infringement of law. ಕಾನೂನನ್ನು ಉಲ್ಲಂಘಿಸಿ ಏನಾದ್ರು ಫೈನ್ಸ್ ಪೆನಾಲ್ಟೀಸ್ ಏನಾದ್ರು ಪೇಮೆಂಟ್ ಮಾಡ್ತಾ ಇದ್ರೆ ಡಿಸ್ಅಲೋ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್, ಈಗೆಲ್ಲ ಹೇಳಿದೆ. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಲೋಡ್, ಸ್ಟಾಫ್ ವೆಲ್ಫೇರ್ ಫಂಡ್ ಡಿಸ್ಅಲೋಡ್. ಕಾಂಟ್ರಿಬ್ಯೂಷನ್ ಟು ಪೊಲಿಟಿಕಲ್ ಪಾರ್ಟಿ ಡಿಸ್ಅಲೋಡ್. ಓಕೆನಾ ಸ್ಟೂಡೆಂಟ್ಸ್? ದೆನ್ most important, preliminary expenses. ಏನು ಸ್ಟೂಡೆಂಟ್ಸ್? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಿದ್ರೆ 1/5 ಅಷ್ಟು ಅಲೋಡ್. 1/5 ಅಷ್ಟು ಅಲೋಡ್ ಅಂದ್ರೆ ಅರ್ಥ ಏನು? 4/5 ಅಷ್ಟು ಡಿಸ್ಅಲೋಡ್. 4/5 ಅಷ್ಟು ಡಿಸ್ಅಲೋಡ್. ಸರ್ ಇದನ್ನೇ ಯಾವ ರೀತಿ ಹೇಳ್ಬೋದು? 20% ಅಲೋಡ್, 80% ಡಿಸ್ಅಲೋಡ್. ಈ ರೀತಿಯೂ ಕೆಲವರು ಹೇಳ್ತಾರೆ. ಅಂದ್ರೆ ಅರ್ಥ ಇಷ್ಟೇನೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ, ರಿಪೀಟ್ ಮಾಡ್ತಾ ಇದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಂತ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1 lakh ತಗೊಂಡಿದ್ದಾನೆ ಅಂದರೆ, 1 lakh ತಗೊಂಡಿದ್ದಾನೆ ಅಂತಂದರೆ ಅರ್ಥ ನೀವು ಮಾಡಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟಲ್ಲಿ ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಅಂದುಬಿಟ್ಟಿದೆ. ನೀವೇನು ಮಾಡಬೇಕಾಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್ ಅಂತಂದರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ತಗೊಂಡು 1 lakh ಇಂಟು 4/5 ಅಂದರೆ 80,000 ಅಷ್ಟು ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಅರ್ಥ ಏನು? 20,000 ಅಲೋಡ್ ಬಿಟ್ಟುಬಿಡಿ. ಅದನ್ನು 1 ಲಕ್ಷದಲ್ಲಿ 20,000 ಅಲೋಡ್, 20,000ನ ಬಿಟ್ಬಿಡೋಣ. ಯಾವುದನ್ನು ಮಾತ್ರ ಡಿಸ್ಅಲೋ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 80,000 ಮಾತ್ರ ನಾವು ಡಿಸ್ಅಲೋ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಯಾವುದನ್ನು ಮಾತ್ರ? 80,000 ಮಾತ್ರ ಡಿಸ್ಅಲೋ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಯಾವುದು ಅಂದರೆ ಎನಿ ಡೊನೇಷನ್ಸ್ ಅಂಡ್ ಚಾರಿಟೀಸ್. ಎನಿ ಡೊನೇಷನ್ and charities are all disallowed. ಯಾವುದೇ ಡೊನೇಷನ್ ಹಾಕ್ಕೊಳ್ಳಿ, ಯಾವುದೇ ಚಾರಿಟಿ ಹಾಕ್ಕೊಳ್ಳಿ, ಡಿಸಲೋ ಆಗುತ್ತೆ. ಕೆಲವು ಡೊನೇಷನ್ಸ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಹಾಕ್ಕೊಳ್ಳಿ, ಅಪ್ರೂವ್ಡ್ ಡೊನೇಷನ್ಸ್ ಅಂತ ಕೆಲವಿದೆ. ಸೊ ಅಪ್ರೂವ್ಡ್ ಡೊನೇಷನ್ಸ್ ಇಲ್ಲಿ ಡಿಸಲೋ ಆಗುತ್ತೆ. ಆದರೆ 80G ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ 80G ಪ್ರಕಾರವಾಗಿ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? all expenses related to other head of incomes. ಅಂದರೆ ಬೇರೆ ಹೆಡ್ ಆಫ್ ಇನ್ಕಮ್ಸ್ನಲ್ಲಿ ಬೇರೆ ಹೆಡ್ ಆಫ್ ಇನ್ಕಮ್ಸ್ ಅಂದರೆ ಸೇ ಫಾರ್ ಎಕ್ಸಾಂಪಲ್ HP ಇನ್ಕಮ್ ಅಂತ ಅಂದ್ಕೊಳ್ಳಿ. ಇನ್ಕಮ್ ಫ್ರಮ್ HP. ಒಂದು ಮನೆ ಇದೆ, ಆ ಮನೆ ಮೇಲೆ ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದೀನಿ, ಲೋಕಲ್ ಟ್ಯಾಕ್ಸಸ್ ಪೇಮೆಂಟ್ ಮಾಡ್ತಾ ಇದ್ದಾನೆ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಆನ್ HP ಆಗಿದ್ರೆ ಈ ಇನ್ಕಮ್ನ ಮೇಲೆ ಈ ಇನ್ಕಮ್ ಅಂದರೆ ಬಿಸ್ನೆಸ್ ಇನ್ಕಮ್ ಅಲ್ಲ, ಇದು ಬಿಸ್ನೆಸ್ ಇನ್ಕಮ್ ಅಲ್ಲ. ಆದರೆ ಈ ಇನ್ಕಮ್ನ ಮೇಲೆ ಆಗುವಂತಹ, ಈ ಇನ್ಕಮ್ನ ಗಳಿಸೋಕ್ಕೋಸ್ಕರ ಆಗಿರುವಂತಹ ಖರ್ಚುಗಳು ಕೂಡ ಡಿಸ್ಅಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಕೆಲವು ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಇರುತ್ತೆ. ಆ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಮೇಲೂ ಕೂಡ ಏನಾಗಿರುತ್ತೆ? ಖರ್ಚುಗಳು ಮಾಡಿರ್ತಾರೆ. ಆ ಖರ್ಚುಗಳು ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸ್ಅಲೋ ಆಗಿರುತ್ತೆ. ಡಿಸ್ಅಲೋ ಆಗಿರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಓಕೆ. ಬೇರೆ ಹೆಡ್ ಆಫ್ ಇನ್ಕಮ್ಸ್ ಮೇಲೆ ಆಗಿರುವಂಥ ಖರ್ಚುಗಳು ಕೂಡ ಏನಾಗಿರುತ್ತೆ? ಡಿಸ್ಅಲೋ ಆಗಿರುತ್ತೆ. ದೆನ್ ಎನಿ ಲಾಸಸ್ ಅಂದರೆ ಕ್ಯಾಪಿಟಲ್ ಲಾಸಸ್.
ಎಲ್ಲ ಕ್ಯಾಪಿಟಲ್ ನೇಚರಲ್ಲಿರುವಂಥ ಲಾಸಸ್ ಎಲ್ಲರೂ ಕೂಡ ಡಿಸ್ಅಲೋ ಆಗಿರುತ್ತೆ. ಅಂದರೆ ಲಾಸ್ ಆನ್ ಸೇಲ್ ಆಫ್ ಮಿಷನರಿ, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್. ಅದೇ ರೀತಿಯಲ್ಲಿ ಏನೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟೋಟಲಿ ಡಿಸ್ಅಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಪರ್ಚೇಸ್ ಆಫ್ ಕ್ಯಾಪಿಟಲ್ ಅಸೆಟ್, ರಿನೋವೇಷನ್ ಆಫ್ ಕ್ಯಾಪಿಟಲ್ ಅಸೆಟ್, ದೆನ್ ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್. ಅಂದ್ರೆ ಅರ್ಥ ಏನು, ಬಿಲ್ಡಿಂಗ್ 30-40 ಇರುತ್ತೆ, ಇನ್ನೊಂದು 30-40 ಪಕ್ಕದಲ್ಲಿರೋದನ್ನ ಹಾಗಿಂದಾಗೆ ಕೊಂಡ್ಕೊತಾರೆ ಅಂದರೆ ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್ ಇದು ಕೂಡ ಡಿಸ್ಅಲೋಡ್ ಆಗಿರುತ್ತೆ. ಪರ್ಚೇಸ್ ಆಫ್ ಮೋಟಾರ್ ಕಾರ್, ಪರ್ಚೇಸ್ ಆಫ್ ಮಿಷಿನರಿ. ಅದೇ ರೀತಿಯಲ್ಲಿ ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್. ಏನು ಸ್ಟೂಡೆಂಟ್ಸ್? ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ ಅನ್ನೋದು ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆದರೆ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್ ಒಂದು ಮೋಟರ್ ಇದೆ, ಒಂದು ದೊಡ್ಡ ಮಿಷಿನರಿ. ಆ ಮಿಷಿನರನ್ನು ಆಗೋದಕ್ಕೆ ಒಂದು ಮೋಟ್ರ್ ಇದೆ, ದೊಡ್ಡ ಮೋಟ್ರ್ ಇದೆ. ಆ ಮೋಟ್ರ್ ನಾರ್ಮಲ್ ಆಗಿ ಏನಾಗುತ್ತೆ, ರಿಪೇರಿ ಆಗುತ್ತೆ. ಆ ರಿಪೇರಿ ಖರ್ಚು ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್, ಅಲೋಡ್ ಆಗಿರುತ್ತೆ, ಬಿಟ್ಟು ಬಿಡಬೇಕು. ಆದರೆ ಮೋಟಾರ್ನೇ ಪರ್ಚೇಸ್ ಮಾಡಿದ್ರೆ, ಪರ್ಚೇಸ್ ಆಫ್ ಮೋಟಾರ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಏನದು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸ್ಅಲೋಡ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ಮೋಟಾರ್ನ ರಿಪೇರಿ ಮಾಡಿಸಿದ್ರೆ ಅಲೋಡ್, ಮೋಟಾರ್ನೇ ಪರ್ಚೇಸ್ ಮಾಡಿದ್ರೆ ಡಿಸ್ಅಲೋಡ್. ಓಕೆ? ಬಿಲ್ಡಿಂಗ್ನ ರಿಪೇರಿ ಮಾಡಿಸಿದ್ರೆ ಅಲೋಡ್, ಬಿಲ್ಡಿಂಗ್ನೇ ಪರ್ಚೇಸ್ ಮಾಡಿದ್ರೆ ಡಿಸ್ಅಲೋಡ್. ಮಿಷಿನರಿನ ರಿಪೇರಿ ಮಾಡಿಸಿದ್ರೆ ಅಲೋಡ್, ಮಿಷಿನರಿನೇ ಪರ್ಚೇಸ್ ಮಾಡಿದ್ರೆ ಡಿಸ್ಅಲೋಡ್. ಯಾವುದೇ ಪರ್ಸನಲ್ ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಲೋಡ್. ಎನಿ ರಿಸರ್ವ್ ಫಾರ್ ಟ್ಯಾಕ್ಸೇಷನ್, ರಿಸರ್ವ್ ಫಾರ್ ಇನ್ಕಮ್ ಟ್ಯಾಕ್ಸ್, ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್, ರಿಸರ್ವ್ ಫಾರ್ GST ಡಿಸ್ಅಲೋಡ್. ಪ್ರಾವಿಷನ್ ಫಾರ್ GST, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಎನಿ ರಿಸರ್ವ್, ಎನಿ ಪ್ರಾವಿಷನ್ ಡಿಸ್ಅಲೋಡ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಮನೆ ಖರ್ಚುಗಳು ಡಿಸ್ಅಲೋಡ್ ಆಗಿರುತ್ತೆ. ನಾನು ಮೊದಲೇ ಹೇಳಿದೆ, ಯಾವುದೇ ಫೈನ್ ಹಾಕ್ಕೊಳ್ಳಿ, ಪೆನಾಲ್ಟಿ ಹಾಕ್ಕೊಳ್ಳಿ, ಆನ್ ಎಕ್ಸೈಸ್ ಹಾಕ್ಕೊಳ್ಳಿ, ಕಸ್ಟಮ್ ಡ್ಯೂಟಿ. ಎಕ್ಸೈಸ್ ಡ್ಯೂಟಿ ಅಲೋಡ್, ಕಸ್ಟಮ್ ಡ್ಯೂಟಿ ಅಲೋಡ್. ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ ಆನ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ ಡ್ಯೂಟಿ ಡಿಸ್ಅಲೋಡ್. ಡಿಪ್ರಿಸಿಯೇಷನ್ ಅಲೋಡ್, ಎಕ್ಸಸ್ ಡಿಪ್ರಿಸಿಯೇಷನ್ ಡಿಸ್ಅಲೋಡ್. 10,000 ಚಾರ್ಜ್ ಮಾಡಬೇಕಾಗಿತ್ತು, ಈಗ 15,000 ಚಾರ್ಜ್ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಅರ್ಥ ಏನು? ಜಾಸ್ತಿ ಚಾರ್ಜ್ ಮಾಡಿದ್ದಾನೆ ಅಂದರೆ ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಇನ್ಕಮ್ ಟ್ಯಾಕ್ಸ್ನ ಪೇಮೆಂಟ್ ಮಾಡೋಕ್ಕೋಸ್ಕರ ಲೋನ್ ತಗೊಂಡು ಆ ಲೋನ್ ಮೇಲೆ ಅವರು ಇಂಟ್ರೆಸ್ಟ್ ಕಟ್ತಾ ಇದ್ರೆ ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಬೋನಸ್ ಕಮಿಷನ್, ಯಾವುದೇ ಬೋನಸ್ ಹಾಕ್ಕೊಳ್ಳಿ, ಈಗ ಹೇಳೋದು ಭಾಳ ಹುಷಾರಾಗಿ ಕೇಳಿಸ್ಕೊಬೇಕು ಸ್ಟೂಡೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ಇಲ್ಲಿ ಬೋನಸ್ ಕಮಿಷನ್ paid to employees allowed if and only if it is paid, allowed if and only if it is paid before due date of filing return of income, before due date of filing return of income. ಕಂಪನಿಯ ಡ್ಯೂ ಡೇಟ್ ಏನು ಅಂತಂದರೆ 30th ಸೆಪ್ಟೆಂಬರ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಯರ್, ಈ ವರ್ಷದ ನೆಕ್ಸ್ಟ್ ಇನ್ಕಮ್ ಮೇಲೆ ನೆಕ್ಸ್ಟ್ ಇಯರ್ 30th ಸೆಪ್ಟೆಂಬರ್ ಒಳಗಡೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್, ಆ ದಿನದ ಒಳಗಾಗಿ ರಿಟರ್ನ್ ಆಫ್ ಇನ್ಕಮ್ನ ಫೈಲ್ ಮಾಡಬೇಕು. ಆ ದಿನದ ಒಳಗಡೆ ಪೇಮೆಂಟ್ ಮಾಡಿದ್ರೆ ಅಲೋಡ್. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆದ ನಂತರ ಪೇಮೆಂಟ್ ಮಾಡಿದರೆ ಬೋನಸ್ ಕಮಿಷನ್ ಟು ಎಂಪ್ಲಾಯೀಸ್. ಅದೇ ರೀತಿಯಲ್ಲಿ ಸೇಲ್ಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಲೋಕಲ್ ಟ್ಯಾಕ್ಸಸ್ ಆನ್ ಪ್ರಿಮೈಸಸ್ ಯೂಸ್ಡ್ ಫಾರ್ ಬಿಸ್ನೆಸ್ಗೆ ಯೂಸ್ ಮಾಡ್ತಿದ್ರ ಅಂದರೆ ಲೋಕಲ್ ಟ್ಯಾಕ್ಸಸ್ ಆನ್ ಪ್ರಿಮೈಸಸ್ ಯೂಸ್ಡ್ ಫಾರ್ ಹಿಸ್ ಬಿಸ್ನೆಸ್. ಸೊ paid before due date of filing return of income allowed, after due date of filing return of income disallowed. Clear students? ಯಾವುದೇ ಪರ್ಸನಲ್ ಎಕ್ಸ್ಪೆನ್ಸಸ್ ಹಾಕ್ಕೊಳ್ಳಿ ಡಿಸ್ಅಲೋಡ್ ಆಗಿರುತ್ತೆ. ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಡಿಸ್ಅಲೋಡ್ ಆಗಿರುತ್ತೆ. ಯಾವುದೇ ಬ್ರೈಬ್ಸ್ ಅಥವಾ ಇಲ್ಲೀಗಲ್ ಪೇಮೆಂಟ್ಸ್ ಏನಾದ್ರು ಮಾಡ್ತಿದ್ರೆ ಅಂದರೆ ಅದು ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಡಿಸ್ಅಲೋ ಆಗಿರುತ್ತೆ. ಸ್ಪೆಕ್ಯುಲೇಷನ್ ಲಾಸಸ್ ಡಿಸ್ಅಲೋ ಆಗಿರುತ್ತೆ.
ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸಸ್ ಆಫ್ ರುಪೀಸ್ 10,000. ಫಾರ್ಮ್ನಲ್ಲಿ ಏನು ಹೇಳಿದ್ನೋ, ಪೇಮೆಂಟ್ ಏನು ಮಾಡ್ತಾ ಇದ್ದಾನೆ ಅದೇನೇ 10,000 ರೂಪಾಯಿ. ಒಂದು ದಿನಕ್ಕೆ 10,000 ರೂಪಾಯಿಗಿಂತ ಜಾಸ್ತಿ ಏನೋ 10,000 ರೂಪಾಯಿ 10,000ಕ್ಕಿಂತ ಏನೋ ಜಾಸ್ತಿ ಏನಾದ್ರು ಪೇಮೆಂಟ್ ಮಾಡಿದರೆ, ಎಕ್ಸಸ್ ಪೇಮೆಂಟ್ ಮಾಡಿದರೆ 100% ಡಿಸಲೋಡ್. ಅದು ಕ್ಯಾಶ್ ಮುಖಾಂತರ ಆಗಿರ್ಬೋದು, ಬೇರೆ ಚೆಕ್ ಮುಖಾಂತರ ಆಗಿರ್ಬೋದು. ಫುಲ್ 100% ಡಿಸಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಅದು ಅಕಸ್ಮಾತ್ ಡಿ ಡಿ ಆಗಿದ್ದರೆ ಏನಾಗಿದೆ ಸ್ಟೂಡೆಂಟ್ಸ್, ಡಿ ಡಿ ಆಗಿದ್ದರೆ ಅಥವಾ ಅದರ್ ಎಲೆಕ್ಟ್ರಾನಿಕ್ ಡಿ ಡಿ ಮುಖಾಂತರ ಪೇಮೆಂಟ್ ಮಾಡಿದರೆ ಅಥವಾ ಅದರ್ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸಿಸ್ಟಮ್ ಮುಖಾಂತರ ಏನಾದ್ರು ಪೇಮೆಂಟ್ ಏನಾದ್ರು ಮಾಡಿದರೆ ಅಲೋಡ್ ಆಗಿರುತ್ತೆ. ಅದೇ ಕ್ಯಾಶ್ ಮುಖಾಂತರ ಅಥವಾ ಬೇರೆ ಚೆಕ್ ಮುಖಾಂತರ ಮಾಡಿದರೆ ಅಂದರೆ ಡಿಸಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಎಕ್ಸ್ಪೆನ್ಸಸ್ ಆನ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಅಮಾಂಗ್ಸ್ಟ್ ಎಂಪ್ಲಾಯೀಸ್. ಕಂಪನಿ ಕೇಸ್ನಲ್ಲಿ ಸ್ಟೂಡೆಂಟ್ಸ್, ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗೋಸ್ಕರ ಕಂಪನಿ ಎಂಪ್ಲಾಯೀಸ್ಗೆ ಏನಾದರೂ ಖರ್ಚೇನಾದ್ರು ಮಾಡಿದರೆ, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನಾದರೂ ಮಾಡಿದರೆ 100% ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾದರೂ ಆಗಿದ್ದರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ನ ಟ್ರೀಟ್ ಯಾವ ರೀತಿ ಮಾಡ್ತಾ ಇದ್ದೀರಿ ಸ್ಟೂಡೆಂಟ್ಸ್? ಸೇಮ್ ಅದೇ ರೀತಿಯಲ್ಲಿ ಅಲೋಡ್ ಇನ್ 5 ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್. ಅಂದರೆ 1/5 ಅಲೋಡ್, 4/5 ಡಿಸಲೋಡ್. ಸೇ ಫಾರ್ ಎಕ್ಸಾಂಪಲ್ 1,00,000 ರೂಪೀಸ್ ಅಷ್ಟು ಅವ್ನು ತಗೊಂಡಿದ್ದಾನೆ ಅಂದರೆ ಅದರಲ್ಲಿ 1/5 ಅಲೋಡ್ ಆಗಿರುತ್ತೆ. ಅಂದರೆ 20,000 ಅಲೋಡ್ ಆಗಿರುತ್ತೆ. ಬಿಟ್ಟು 1,00,000 ಇಂಟು 4/5 ಅಂದರೆ ಬರುವಂಥದ್ದು 80,000 ರೂಪಾಯಿ ಏನಾಗಿರುತ್ತೆ, ಇದು ಡಿಸಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಡಿಸಲೋ ಅಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸಲೋ ಅಂದ್ರೆ ಅರ್ಥ ಏನಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ಅದನ್ನು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಹಾಗಾದರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳೇಬೇಕಾಗಿರೋದು, ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂತಹದ್ದು, ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್, ಪೆನಾಲ್ಟಿ ಆನ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್, ಇನ್ಕಮ್ ಟ್ಯಾಕ್ಸ್ ಇಟ್ ಸೆಲ್ಫ್ ಡಿಸಲೋಡ್. ಇನ್ಕಮ್ ಟ್ಯಾಕ್ಸ್ ಅಪ್ಪೀಲ್ಗೋಸ್ಕರ ಏನಾದರೂ ಮಾಡಿದರೆ ಅಲೋಡ್. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ಗೋಸ್ಕರ ಏನಾದ್ರು ಖರ್ಚು ಏನಾದ್ರು ಮಾಡಿದರೆ ಅಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಜಿ ಎಸ್ ಟಿ ಅಲೋಡ್, ಇಂಟ್ರೆಸ್ಟ್ ಆನ್ ಜಿ ಎಸ್ ಟಿ ಅಲೋಡ್, ಪೆನಾಲ್ಟಿ ಆನ್ ಜಿ ಎಸ್ ಟಿ ಡಿಸಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, expenses allowed if paid before due date of filing return of income. 30th ಸೆಪ್ಟೆಂಬರ್ನ ಒಳಗಾಗಿ ಪೇಮೆಂಟ್ ಮಾಡಿದರೆ ಮಾತ್ರನೇ ಈ ಕೆಳಗಂಡಂಥ ಎಕ್ಸ್ಪೆಂಡಿಚರ್ ಅಲೋಡ್ ಆಗುತ್ತೆ, ಇಲ್ಲ ಅಂದರೆ ಡಿಸಲೋಡ್ ಆಗಿರುತ್ತೆ. ಹಾಗಾದರೆ ಏನು? ಎನಿ ಟ್ಯಾಕ್ಸ್, ಡ್ಯೂಟಿ, ಸೆಸ್, ಯಾವುದೇ ಟ್ಯಾಕ್ಸ್ ಹಾಕ್ಕೊಳ್ಳಿ, ಡ್ಯೂಟಿ ಹಾಕ್ಕೊಳ್ಳಿ, ಸೆಸ್ ಹಾಕ್ಕೊಳ್ಳಿ, ಪೇಮೆಂಟ್ ಮಾಡಿರೋದು ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಪೇಮೆಂಟ್ ಮಾಡಬೇಕು, ಅಲೋಡ್ ಆಗಿರುತ್ತೆ. ಅದಾದಮೇಲೆ ಮಾಡಿದ್ರೆ ಡಿಸಲೋಡ್ ಆಗಿರುತ್ತೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF, SPF ಆರ್ ಎನಿ ಅಪ್ರೂವ್ಡ್ ಗ್ರ್ಯಾಚ್ಯುಟಿ ಫಂಡ್, ಗ್ರ್ಯಾಚ್ಯುಟಿ ಫಂಡ್ಗೆ ಏನಾದರೂ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಮಾಡ್ತಿದ್ರು ಕೂಡ ಅಲೋಡ್ ಆಗಿರುತ್ತೆ. ಇಫ್ ಅಂಡ್ ಓನ್ಲಿ ಇಫ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಬೋನಸ್ ಅಂಡ್ ಕಮಿಷನ್ ಟು ಎಂಪ್ಲಾಯೀಸ್ ಅನ್ನೋದು ಕೂಡ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಾಗಿದೆ ಅಲೋಡ್, ಆಫ್ಟರ್ ದ ಡ್ಯೂ ಡೇಟ್ ಆಫ್ ರಿಟರ್ನ್ ಆಫ್ ಇನ್ಕಮ್ ಆಗಿದ್ರೆ ಡಿಸಲೋಡ್. most important, interest on loan which is given to any cooperative society and financial institutions and banks. ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಾಕ್ಕೊಳ್ಳಿ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಹಾಕ್ಕೊಳ್ಳಿ ಅಥವಾ ಬ್ಯಾಂಕ್ಸ್ಗೆ ಹಾಕ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಲೋನ್ ಏನಾದ್ರು ಕೊಡ್ತಾ ಇದ್ರ ಅಂದರೆ
ಅದು ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಾಗಿ ಪೇಮೆಂಟ್ ಮಾಡಬೇಕು. ಅಕಸ್ಮಾತ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾಟ್ ಅಲೋಡ್, ಡಿಸ್ಅಲೋಡ್. ಲಯಬಿಲಿಟಿ, ಇಂಟ್ರೆಸ್ಟ್ ಆನ್ ಲೋನ್ ಲಯಬಿಲಿಟಿ, ನಾಟ್ ಪೇಯ್ಡ್, ಯೆಟ್ ಟು ಬಿ ಪೇಯ್ಡ್, ನಾಟ್ ಎಟ್ ಪೇಯ್ಡ್ ಅಂದರೆ ಡಿಸ್ಅಲೋಡ್. ದೆನ್ ಲೀವ್ ಸ್ಯಾಲರಿ ಪೇಯ್ಡ್. ಏನು, ಲೀವ್ ಸ್ಯಾಲರಿ ಪೇಯ್ಡ್ ಟು ಎಂಪ್ಲಾಯೀಸ್ is also paid before due date of filing return of income. ಅಕಸ್ಮಾತ್ ಆಫ್ಟರ್ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಏನಾದ್ರು ಪೇಮೆಂಟ್ ಮಾಡಿದರೆ ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾನು ಏನು ಹೇಳಿದ್ನೋ ಇದನ್ನೆಲ್ಲರೂ ಕೂಡ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಈ ಐಟಮ್ಗಳೇನಾದ್ರು ನಿಮಗೆ ಕಂಡ್ರೆ, ನಿಮಗೆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕಂಡ್ರೆ ಅರೆಸ್ಟ್ ಮಾಡ್ಕೊಂಬಂದು ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಇದೇ ಅಡ್ಜಸ್ಟ್ಮೆಂಟ್ಗಳು P&L ಅಕೌಂಟ್ ಅಡ್ಜಸ್ಟ್ಮೆಂಟಲ್ಲಿ P&L ಅಕೌಂಟ್ ಅಲ್ದಿರೋ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಡೆಬಿಟ್ ಸೈಡಲ್ಲಿ ಸೇರಿಲ್ಲ ಅಂದರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಅದೇ ಈ ಐಟಮ್ಗಳು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿಲ್ಲ, ಜನರಲ್ ಎಕ್ಸ್ಪೆನ್ಸಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಥವಾ ಬೇರೆ ಎಕ್ಸ್ಪೆನ್ಸಸಲ್ಲಿ ಸೇರ್ಕೊಂಡಿದೆ ಅಂದರೆ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಸೇರ್ಕೊಂಡಿದೆ ಎಂಬ ಅರ್ಥ. ಆಗಲೂ ಕೂಡ ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆದರೆ ಇಷ್ಟೊತ್ತು ನಾವು ಮಾತಾಡಿದ್ದು ಅಲೋಡ್ ಎಕ್ಸ್ಪೆನ್ಸಸ್ ಅಲ್ಲ ಸ್ಟೂಡೆಂಟ್ಸ್, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆರ್ ಅಲೋಡ್ ಎಕ್ಸ್ಪೆನ್ಸಸ್. ಬನ್ನಿ ಸ್ಟೂಡೆಂಟ್ಸ್ ನೋಡೋಣ. ಈಗ ಅಲೋಡ್ ಎಕ್ಸ್ಪೆನ್ಸಸ್ ಆರ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಯಾವ್ಯಾವುದು ಅಲೋಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಯಾವ್ಯಾವುದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದರೆ ಅಲೋಡ್ ಎಕ್ಸ್ಪೆನ್ಸಸ್. ಈಗ ಹೇಳೋ ಎಕ್ಸ್ಪೆನ್ಸಸ್ ಏನಾದ್ರು ಬಂತು ಅಂದರೆ ಸೆಲ್ಯೂಟ್ ಹೊಡೆದು ಕೈ ಮುಗಿದು ಅದನ್ನು ಏನೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗಬೇಡಿ. ಎಲ್ಲಿರುತ್ತೆ ಇದು, P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅಂಥ ಐಟಮ್ ಏನು, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗುವಂಥ ಖರ್ಚುಗಳು. ಸ್ಯಾಲರಿ ಟು ಸ್ಟಾಫ್, ಒಂದು ಕಂಪನಿ ಅಂದಮೇಲೆ ಏನಾಗಿರುತ್ತೆ, ಸ್ಟಾಫ್ ಇರ್ತಾರೆ, ಅವರು ಸ್ಯಾಲ್ರಿ ಕೊಡಬೇಕಾಗಿರುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್. ದೆನ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಲೀಗಲ್ ಎಕ್ಸ್ಪೆನ್ಸಸ್. ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಬಿಸ್ನೆಸ್ಸಲ್ಲಿ ಆಗುವಂತಹ ಖರ್ಚುಗಳು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಡಿಪ್ರಿಸಿಯೇಷನ್, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಒಂದು ಕಂಪನಿ ಅಂದರೆ ಅಸೆಟ್ನ ಉಪಯೋಗಿಸ್ತಾ ಇರುತ್ತೆ, ಪರ್ಚೇಸ್ ಮಾಡಿರುತ್ತೆ, ಉಪಯೋಗಿಸ್ತಾ ಇರುತ್ತೆ, ಡಿಪ್ರಿಸಿಯೇಟ್ ಆಗುತ್ತೆ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬ್ಯಾಡ್ ಡೆಟ್ಸ್ ಸರ್ವೇ ಸಾಮಾನ್ಯವಾಗಿ ಕ್ರೆಡಿಟ್ ಸೇಲ್ಸ್ ಮಾಡಲೇಬೇಕಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗೇ ಆಗುತ್ತೆ. ಅರ್ಥ ಆಯಿತು ಅನಿಸುತ್ತೆ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ರೆಂಟ್, ಟ್ಯಾಕ್ಸ್, ರೇಟ್ಸ್ ರಿಲೇಟೆಡ್ ಟು ಬಿಸ್ನೆಸ್ ಪ್ರಿಮೈಸಸ್. ಏನು, ಬಿಸ್ನೆಸ್ ಪ್ರಿಮೈಸಸ್ಗೆ ಸಂಬಂಧಪಟ್ಟಿರೋ ಹಾಗೆ ರೆಂಟ್ ಏನಾದ್ರು ಕಟ್ತಾ ಇದ್ರೆ, ಅದ್ರ ಮೇಲೆ ಟ್ಯಾಕ್ಸಸ್ ಏನಾದ್ರು, ರೇಟ್ಸ್ ಏನಾದ್ರು ಕಟ್ತಾ ಇದ್ರೆ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾನು ನಿಮ್ಗೆ ಆಲ್ರೆಡಿ ಆವಾಗಲೇ ಹೇಳಿದೆ, ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ ಆಫ್ ಬಿಸ್ನೆಸ್ ಪ್ರಿಮೈಸಸ್ ಅಲೋಡ್ ಆಗಿರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ರೆ ಡಿಸ್ಅಲೋಡ್ ಆಗಿರುತ್ತೆ. ದೆನ್ ಫೈರ್ ಇನ್ಶೂರೆನ್ಸ್ paid on building or goods used for ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತಾ ಇರೋಂಥ ಗೂಡ್ಸ್ ಹಾಕ್ಕೊಳ್ಳಿ ಅಥವಾ ಬಿಲ್ಡಿಂಗ್ ಮೇಲೆ ಫೈರ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತಾ ಇದ್ರೆ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಕೈ ಎತ್ತು ಮುಗಿದು ಬಿಟ್ಟು ಬಿಡಿ, ಅಲೋಡ್ ಎಕ್ಸ್ಪೆನ್ಸಸ್ ಅಂದರೆ ಬಿಟ್ಟು ಬಿಡಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ಅಲೋಡ್. ಈಗ ಹೇಳೋದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಎನಿ ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್, ಏನು ಬರೀ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟಿ, ಕಾಲೇಜಸ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದ ಪರ್ಪಸ್ ಆಫ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್ ಆರ್ ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್. ಏನೇನು ಹೇಳಿದೆ ಸ್ಟೂಡೆಂಟ್ಸ್,
ಎನಿ ಕಾಂಟ್ರಿಬ್ಯೂಷನ್ ಮೇಡ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್, university, colleges or other institutions for the purpose of research in social science and statistical research ಆಗಿದ್ರೆ, ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರೆ 150% of actual expenses allowed. ಸರ್ ಏನಂದ್ರೆ 150% ಆಫ್ ಆಕ್ಚುಯಲ್ ಎಕ್ಸ್ಪೆನ್ಸಸ್ ಅಲೋಡ್. ಉದಾಹರಣೆ, ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ 1 lakh ಅಂತ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. 1 lakh ಅಂತ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ನೀವೀಗ 2 ಥರ ಟ್ರೀಟ್ಮೆಂಟ್ ಕೊಡ್ಬೋದು ಸ್ಟೂಡೆಂಟ್ಸ್. ಒಂದು ಥರ ಹೇಳ್ತಾ ಇದ್ದೀನಿ. ಫಸ್ಟು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ಏನಿದೆಯೋ ಅದು ತಗೊಳ್ಳಿ. ಎಷ್ಟು ತೊಗೊಂಡ್ಬಿಟ್ಟಿದ್ದಾನೆ? 1 ಲಕ್ಷ ತೊಗೊಂಡ್ಬಿಟ್ಟಿದ್ದಾನೆ. 100% ತೊಗೊಂಡಿದ್ದಾನೆ, ಅಲ್ಲೋ ಮಾಡಿಬಿಡಿ. ನೆಕ್ಸ್ಟ್ ಲೆಸ್ ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಏನು ಹೇಳಿ ಸ್ಟೂಡೆಂಟ್ಸ್? ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದ್ಬಿಟ್ಟಿದೆ. ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ಟಿದೆ. 1 lakh ಇಂಟು 50%. 100% ಆಲ್ರೆಡಿ ತೊಗೊಂಡಿದ್ದಾನೆ, ಇನ್ನೂ 50% ತೊಗೊಬೇಕಾಗಿರುತ್ತೆ. ಅಂದರೆ 50,000ನ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನು ಅಂತಂದರೆ, ಆ ರೀತಿ ಆದರೂ ಮಾಡಿ, ಅಥವಾ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ಏನಿದೆಯೋ ಅದು ತಗೊಂಡು ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ಟಿದೆ. 1 lakh ತಗೊಂಬಿಡಿ. ಏನು ಮಾಡಬೇಕು? ಇದನ್ನ ಆ್ಯಡ್ ಮಾಡಬೇಕು. ಆಮೇಲೆ ಏನು ಮಾಡಿ? ಲೆಸ್ ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದ್ಬಿಟ್ಟಿದೆ. ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ಟಿದೆ. 1 lakh ಇಂಟು ಎಷ್ಟು ಪರ್ಸೆಂಟು? 150%. 150% ಅಂದರೆ 1,50,000 ನಾ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ನಾನು ಹೇಳಿದ್ದೇನು ಒನ್ ಡಿಸೈನ್ ಏನು? 1 ಲಕ್ಷನ ಆ್ಯಡ್ ಮಾಡಿ 1.5 ಲಕ್ಷನ ಲೆಸ್ ಮಾಡಿ. ಅಥವಾ ಡೈರೆಕ್ಟ್ ಏನಿದೆ ಡಿಫ್ರೆನ್ಸು? 50%. ಅಂದರೆ 50%ನ ಡೈರೆಕ್ಟಾಗಿ ಲೆಸ್ ಆರು ಮಾಡಿ. 2 ಟ್ರೀಟ್ಮೆಂಟಲ್ಲಿ ನೀವು ಯಾವ್ದು ಬೇಕಾದ್ರೂ ಮಾಡಿ. ನೀವೇನು ಮಾಡ್ತೀರೋ ಸರ್ ಅಂದರೆ, ನಾನು ಈ ಆಪ್ಷನ್ನ ತೊಗೊತೀನಿ. ಕಾಂಟ್ರಿಬ್ಯೂಷನ್ ಟು ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟಿ, ಕಾಲೇಜಸ್, ಏನಾದರೂ ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್ನಲ್ಲಿ ಒಳಗೊಂಡಿರುವಂತಹ ಕಾಲೇಜಸ್, ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟಿಗಾಗಿ ಆಗಿದ್ರೆ, ಅಥವಾ ಸೋಷಿಯಲ್ ಸೈನ್ಸಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಂಥದ್ದಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಿದರೆ ಅಲೋಡ್ ಆಗಿರುತ್ತೆ 150%. ಅಂದರೆ ಎಷ್ಟು ಕೊಟ್ಟಿರ್ತಾನೆ? ಫಾರ್ ಎಕ್ಸಾಂಪಲ್ 5 ಲಕ್ಷ ಕೊಟ್ಟಿರ್ತಾನೆ ಅಂದ್ಕೊಳ್ಳಿ. 5 lakh ನಾನು ಏನು ಮಾಡ್ತೀನಿ? ಆ್ಯಡ್ ಮಾಡ್ತೀನಿ. 5 lakh ಇಂಟು 150% ಅಂದರೆ ಬರೋದು 7,50,000ನ ಲೆಸ್ ಮಾಡ್ತೀನಿ ಸ್ಟೂಡೆಂಟ್ಸ್. 5 ಲಕ್ಷನ ಆ್ಯಡ್ ಮಾಡ್ತೀನಿ, 7.5 ಲಕ್ಷನ ಲೆಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತಾ ಹೇಳಿದ್ದು? ಅಥವಾ ಡೈರೆಕ್ಟಾಗಿ 50% ಬೇಕಾದ್ರೆ ನೀವು ಲೆಸ್ ಮಾಡಬಹುದು, ನಿಮಗೆ ವಿವೇಚನೆಗೆ ಬಿಟ್ಟಿರುವಂಥದ್ದು. ನೆಕ್ಸ್ಟ್ ಅಲೋವಬಲ್ ಎಕ್ಸ್ಪೆನ್ಸಸ್ ಯಾವ್ಯಾವುದು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದು ಅಂದರೆ, ಆಡಿಟ್ ಫೀಸ್ ಆಗಿರ್ಬೋದು, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಲೋಡ್, ಸ್ಟಾಫ್ ವೆಲ್ಫೇರ್ ಫಂಡ್ ಡಿಸಲೋಡ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಬಿಸ್ನೆಸ್ ಪರ್ಪಸಸ್. ಸುಮ್ಮನೆ ಫಾರ್ ಎಕ್ಸಾಂಪಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾನೆ, ಅವನು ಗೋವಾಗೆ ಹೋಗಿದ್ದಾನೆ. ಏನಕ್ಕೆ ಹೋಗಿದ್ದಾನೆ? ಗೋವಾಗೆ ಒಂದು ಸೆಮಿನಾರ್ನ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾನೆ. ಹಾಗಾದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋಗಿದ್ದಾನೆ, ಅಲೋಡ್ ಆಗಿರುತ್ತೆ. ಅದೇ ಇನ್ನೊಂದು ರೀತಿ ಹೇಳಬೇಕು ಅಂದರೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗ್ತಿದೆಯಂತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಗೋವಾಗೆ ಹೋಗಿದ್ದಾನಂತೆ. ಏನಕ್ಕೆ ಹೋಗಿದ್ದಾನಂತೆ? ಸುಮ್ಮನೆ ಅವನು ಪ್ರೈವೇಟ್ ಪರ್ಪಸ್ಗೆ ಹೋಗಿದ್ದಾನಂತೆ. ಹಾಗಾದರೆ ಡಿಸಲೋಡ್. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಎಸ್. ಇಂಟ್ರೆಸ್ಟ್ ಆನ್ ಲೋನ್ ಇಫ್ ಲೋನ್ ಟೇಕನ್ ಫಾರ್ ಬಿಸ್ನೆಸ್ ಪರ್ಪಸಸ್ ಅಲೋಡ್. ಲಾಸ್ ಆಫ್ ಗೂಡ್ಸ್ ಆರ್ ಎಂಬಲ್ಸ್ಮೆಂಟ್ ಆಫ್ ಕ್ಯಾಶ್ ಬೈ ಎಂಪ್ಲಾಯಿ. ಗೂಡ್ಸ್ ಕಳ್ತನ ಆಯಿತು,
ಅಥವಾ ಎಂಪ್ಲಾಯಿನೇ ಕದ್ಕೊಂಡು ಹೋಗಿದ್ದಾರೆ, ಅಥವಾ ಕ್ಯಾಶ್ನ ಎಂಪ್ಲಾಯಿ ಕದ್ಕೊಂಡು ಹೋಗಿದ್ದಾರೆ. ಸರ್ವೇಸಾಮಾನ್ಯವಾಗಿ ಕೆಲವರು ಇಂಥವ್ರು ಇರ್ತಾರೆ. ಸೊ ಇದು ಬಿಸ್ನೆಸ್ ಅಲ್ಲಿ ಆಗ್ತಾನೆ ಇರುವಂಥ ಖರ್ಚು ಅಂತ ಟ್ರೀಟ್ ಮಾಡಿ ಅಲೋ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಥೆಫ್ಟ್ ಇನ್ ಆಫೀಸ್ ಪ್ರಿಮೈಸಸ್, ಕಳ್ತನ ಆಗಿರುತ್ತೆ. ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್, ಸರ್ವೇಸಾಮಾನ್ಯವಾಗಿ ಬಿಸ್ನೆಸ್ ಅಲ್ಲಿ ಪ್ರೆಸೆಂಟ್ಸ್ ಗಿಫ್ಟ್ಸ್ ಕೊಡಬೇಕಾಗಿರುತ್ತೆ, ಅಲೋಡ್ ಆಗಿರುತ್ತೆ. ಪರ್ಸನಲ್ ಗಿಫ್ಟ್ಸ್ ಅಲ್ಲ ಸ್ಟೂಡೆಂಟ್ಸ್. ಪೂಜಾ ಎಕ್ಸ್ಪೆನ್ಸಸ್, ಫೆಸ್ಟಿವಲ್ ಎಕ್ಸ್ಪೆನ್ಸಸ್, ದಿವಾಲಿ ಎಕ್ಸ್ಪೆನ್ಸಸ್, ಮುಹೂರ್ತ ಎಕ್ಸ್ಪೆನ್ಸಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಎನಿ ಬೋನಸ್ ಕಮಿಷನ್ ಪೇಯ್ಡ್ ಸ್ಟೂಡೆಂಟ್ಸ್, ಆಗಲೇ ಹೇಳಿದ್ದೆ, ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಅಲೋಡ್, ಆಫ್ಟರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಡಿಸಲೋಡ್. GST sales tax paid allowed before due date of filing return of income, after due date of filing return of income disallowed. Revenue advertisement expenses allowed ಆಗಿರುತ್ತೆ, capital expenditure disallow ಆಗಿರುತ್ತೆ. Discount allowed, expenses on tax proceedings allowed, legal expenses for filing income tax appeal ಆಗಲೇ ಹೇಳಿದೆ ನಾನು, allowed ಆಗಿರುತ್ತೆ. Expenditure incurred on welfare of staff is fully admissible. Deposit made under Tatkal telephone scheme ಅಥವಾ OIT scheme allowed. Legal charges for obtaining loan for financial institution from financial institution ಲಿಂದ ಲೋನ್ ತಗೊಳ್ಳೋಕ್ಕೋಸ್ಕರ ಕೆಲವು ಲೀಗಲ್ ಎಕ್ಸ್ಪೆನ್ಸಸ್ ಬೇರ್ ಮಾಡಲೇಬೇಕಾಗಿರುತ್ತೆ. ಇಟ್ಸ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇವೆಲ್ಲ ಏನು ಸ್ಟೂಡೆಂಟ್ಸ್, ಇವೆಲ್ಲ ಬಿಸ್ನೆಸ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗುವಂಥ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದ್ರೆ ಅಲೋಡ್, ಕೈ ಎತ್ ಮುಗಿರಿ, ಸೆಲ್ಯೂಟ್ ಹೊಡಿರಿ, ಬಿಟ್ಟು ಬಿಡ್ರಿ ಇಂಥ ಎಕ್ಸ್ಪೆನ್ಸಸ್ ಏನಾದ್ರು ಕಂಡ್ರೆ. ನಾನು ಇಷ್ಟೊತ್ತು ಮಾತಾಡಿದ್ದು ಡೆಬಿಟ್ ಸೈಡ್ ಬಗ್ಗೆ ಮಾತಾಡಿದೆ. ಕ್ರೆಡಿಟ್ ಸೈಡ್ನಲ್ಲಿ ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂದರೆ ಬಿಸ್ನೆಸ್ಗೆ ಸಂಬಂಧ ಪಡೆದಿರುವಂಥ ಇನ್ಕಮ್ಸ್, ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂದರೆ ಟ್ಯಾಕ್ಸಬಲ್ ಆಗದಿರುವಂಥ ಇನ್ಕಮ್ಸ್, ಅದರ್ ಹೆಡ್ ಆಫ್ ಇನ್ಕಮ್ಸ್ which is chargeable to tax under other head of incomes is ಟು ಬಿ. ಏನು ಮಾಡ್ತೀರಾ, ಕ್ರೆಡಿಟ್ ಸೈಡಲ್ಲಿ ತಗೊಂಬಾರ್ದನ್ನ ತಗೊಂಡ್ಬಿಟ್ಟಿದ್ದಾನೆ, ನೀವು ಅದನ್ನು ತಗೊಂಬಾರದನ್ನು ತಗೊಂಡಿದ್ದಕ್ಕೆ ಡೆಬಿಟ್ ಸೈಡ್ ಜಾಸ್ತಿ ಆಯಿತು. ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ಪ್ರಾಫಿಟ್ ಏನಾಯಿತು, ಕಡಿಮೆ ಆಯಿತು. ಪ್ರಾಫಿಟ್ ಕಡಿಮೆ ಆಯಿತು, ಅದಕ್ಕೋಸ್ಕರ ಸಾರಿ ಕ್ರೆಡಿಟ್ ಸೈಡಲ್ಲಿ ತಗೊಂಬಾರದನ್ನ ತಗೊಂಡ್ಬಿಟ್ಟಿರೋದಕ್ಕೆ ಕ್ರೆಡಿಟ್ ಸೈಡ್ನಲ್ಲಿ ತಗೊಂಬಾರ್ದನ್ನ ತಗೊಂಡಿದ್ದಕ್ಕೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಆಯಿತು. ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಆಯಿತು ಅಂದರೆ ಪ್ರಾಫಿಟ್ ಜಾಸ್ತಿ ಆಯಿತು. ಪ್ರಾಫಿಟ್ ಜಾಸ್ತಿ ಆಗಿದೆಯಾ, ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಈ ಐಟಮ್ಗಳನ್ನೆಲ್ಲ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಹೇಳುವಂಥ ಐಟಮ್ಗಳನ್ನ ಏನಾದ್ರು ನೀವೇನಾದ್ರು P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಕಾಣಿಸಿದ್ರೆ ಲೆಸ್ ಮಾಡಬೇಕಾಗಿರುತ್ತೆ. ಇಂಥದ್ದು ಮಿನಿಮಮ್ 2ರಿಂದ 3 ಅಥವಾ 5 ಇರ್ಬೋದು. ಮಿನಿಮಮ್ 2 ಐಟಮ್ ಇದ್ದೇ ಇರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನಲ್ಲಿ. ನಾನು ಹೇಳ್ತಾ ಇದ್ದೇನು, ಬೇರೆ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ HP, ರೆಂಟ್ ರಿಸೀವ್ಡ್ ಫ್ರಮ್ HP, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇಂಟ್ರೆಸ್ಟ್, ಡಿವಿಡೆಂಡ್, ಅಗ್ರಿಕಲ್ಚರಲ್ ಇನ್ಕಮ್, ಇವೆಲ್ಲ ಏನು ಅದರ್ ಹೆಡ್ ಆಫ್ ಇನ್ಕಮ್ಸ್. ಎಕ್ಸೆಂಪ್ಟೆಡ್ ಇನ್ಕಮ್ಸ್, ರೀಫಂಡ್ ಆಫ್ GST, ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, refund of custom duty, gift received from relatives. ಓಕೆನಾ ಸ್ಟೂಡೆಂಟ್ಸ್, ನೋಡೋಣ ಈಗ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ನಾನು ಹೇಳಿದ್ನಲ್ಲ, ಇಂಟ್ರೆಸ್ಟ್, ಅಗ್ರಿಕಲ್ಚರಲ್ ಇನ್ಕಮ್, ರೆಂಟ್ ರಿಸೀವ್ಡ್ ಫ್ರಮ್ ಆರ್ ಇನ್ಕಮ್ ಫ್ರಮ್ HP, ಬ್ಯಾಡ್ ಡೆಟ್ಸ್ ರಿಕವರ್ಡ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಸ್ವಲ್ಪ ಇಲ್ಲಿ ಗಮನ. ಬ್ಯಾಡ್ ಡೆಟ್ಸ್ ರಿಕವರ್ಡ್, allowed earlier, now also allowed. ಹಿಂದಿನ ವರ್ಷದಲ್ಲಿ ಬ್ಯಾಡ್ ಡೇಟ್ಸ್ ಅಲೋಡ್ ಆಗಿದ್ರೆ ಈಗ ಬ್ಯಾಡ್ ಡೇಟ್ಸ್ ರಿಕವರ್ಡ್ ಕೂಡ ಅಲೋಡ್ ಆಗಿರುತ್ತೆ. ಹಿಂದಿನ ವರ್ಷದಲ್ಲಿ ನಾಟ್ ಅಲೋಡ್ ಆಗಿದ್ರೆ, ಅಲೋಡ್ ಅರ್ಲಿಯರ್ ಅಂದರೆ ಈಗಲೂ ಅಲೋಡ್ ಬಿಟ್ಬಿಡಿ. ನಾಟ್ ಅಲೋಡ್ ಅರ್ಲಿಯರ್ ಇಯರ್ ಅಂದರೆ ಈಗಲೂ ನಾಟ್ ಅಲೋಡ್ ಲೆಸ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್, ಅಡ್ಜಸ್ಟ್ಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾನೆ ಅಥವಾ ಕ್ರೆಡಿಟ್ ಸೈಡಲ್ಲೇ ಕ್ಲಿಯರ್ ಕಟ್ಟಾಗಿ ಕೊಟ್ಟಿರ್ತಾನೆ. ಯಾವ ರೀತಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ 10,000, ₹2,000 ಅಲೋಡ್ ಅರ್ಲಿಯರ್ ಇಯರ್ಸ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ 10,000 ಅಂತೆ,
ಎಷ್ಟು ಸಾವಿರ? 2,000 ಅರ್ಲಿಯರ್ ಇಯರ್ ಅಲೋಡ್ ಆಗಿದೆ ಅಂತೆ. ಹಾಗಾದರೆ 10,000ದಲ್ಲಿ 2,000 ಬಿಟ್ಟುಬಿಡಿ. ಎಷ್ಟು ಸಾವಿರನ? 8,000ನ ಲೆಸ್ ಮಾಡಿ. ಅದೇ ಎಕ್ಸಾಂಪಲ್ ಇನ್ನೊಂದು ರೀತಿ ಹೇಳಬೇಕು ಅಂದರೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೋಡ್ ಅರ್ಲಿಯರ್ ಇಯರ್ ಅಂದ್ರೆ ಏನು ಮಾಡಿ? ಬಿಟ್ಟುಬಿಡಿ. ನಾಟ್ ಅಲೋಡ್ ಅರ್ಲಿಯರ್ ಇಯರ್ ಅಂದ್ರೆ ಏನು ಮಾಡಿ? ಲೆಸ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಬ್ಯಾಡ್ ಡೆಟ್ಸ್ ರಿಕವರ್ಡ್. ನೆಕ್ಸ್ಟ್ ಐಟಮ್ ಏನಿದೆ ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಡಿವಿಡೆಂಡ್ ರಿಸೀವ್ಡ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಡಿವಿಡೆಂಡ್ ಆನ್ UTI, ಡಿವಿಡೆಂಡ್ ಫ್ರಮ್ ಮ್ಯೂಚುವಲ್ ಫಂಡ್ಸ್, ಡಿವಿಡೆಂಡ್ ಫ್ರಮ್ UTI ಅಂಡ್ ಮ್ಯೂಚುವಲ್ ಫಂಡ್ಸ್ ಎಕ್ಸಮ್ಟೆಡ್ ಆಗಿರುತ್ತೆ. ದೆನ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ರಿಸೀವ್ಡ್ ಆನ್ ಮೆಚ್ಯೂರಿಟಿ, ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಎಕ್ಸಮ್ಟೆಡ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇಟ್ಸ್ ನಾಟ್ ಅನ್ ಇನ್ಕಮ್ ಅಟ್ ಆಲ್. ಸೊ ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂಡ್ ವಿನ್ನಿಂಗ್ಸ್ ಫ್ರಮ್ ಲಾಟರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಕ್ಯಾಶುವಲ್ ಇನ್ಕಮ್ಸ್ ಆಗಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ, ಹಾಗಾದ್ರೆ ಅದು ಬಿಸ್ನೆಸ್ ಇನ್ಕಮ್ ಅಲ್ಲ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಷ್ಟು ಇನ್ಕಮ್ಸ್ನು ಕೂಡ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕಂಡ್ರೆ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಒಂದ್ಸಲಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂಥ ಇನ್ಕಮ್ಸ್ನ ನೋಡಿದ್ವಿ, ಕೆಲವು ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಇನ್ಕಮ್ಸ್. ಇಂಥದ್ದೇನಾದರೂ ಬಂದರೆ ಕೈ ಎತ್ತು ಮುಗಿದು ಸೆಲ್ಯೂಟ್ ಹೊಡೆದು ಮುಂದಿನ ಐಟಮ್ ಹೊರಟೋಗಿ ಸ್ಟೂಡೆಂಟ್ಸ್. ಇವೆಲ್ಲನೂ ಕೂಡ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹ ಇನ್ಕಮ್ಸ್. ಯಾವ್ಯಾವುದು ಅಂತಂದರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೋಡ್ ಅರ್ಲಿಯರ್ ಇಯರ್ ಅಲೋಡ್ ಆಗಿದ್ರೆ ಈಗಲೂ ಅಲೋಡ್ ಬಿಟ್ಬಿಡಿ. ಡಿಸ್ಅಲೋಡ್ ಆಗಿದ್ರೆ ಲೆಸ್ ಮಾಡಿ. sundry incomes, other incomes, miscellaneous incomes, sales, commission received, discount received, brokerage received, allowed as a business income. Miscellaneous incomes, other incomes, sundry incomes. Interest from debtors on late payment. ಲೇಟ್ ಪೇಮೆಂಟ್ ಮಾಡಿದ್ದಕ್ಕೆ ಡೆಟಾರ್ಸ್ ಮೇಲೆ ಇಂಟ್ರೆಸ್ಟ್ ಹಾಕಿದ್ವಿ, ಆ ಇಂಟ್ರೆಸ್ಟ್ನ ರಿಸೀವ್ ಮಾಡಿದ್ವಿ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಇನ್ಕಮ್ಸ್ ಬಿಟ್ಬಿಡಿ. ರೀಫಂಡ್ ಆಫ್ ಕಸ್ಟಮ್ ಡ್ಯೂಟಿ ಅಲೋಡ್. ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ಹೇಳ್ಬಿಡ್ತೀನಿ. ಕಸ್ಟಮ್ ಡ್ಯೂಟಿ ಅಲೋಡ್, ರೀಫಂಡ್ ಆಫ್ ಕಸ್ಟಮ್ ಡ್ಯೂಟಿ ಇದು ಅಲೋಡ್. GST ಅಲೋಡ್, ರೀಫಂಡ್ ಆಫ್ GST ಇದು ಕೂಡ ಅಲೋಡ್. ಸೇಲ್ಸ್ ಟ್ಯಾಕ್ಸ್ ಅಲೋಡ್, ರೀಫಂಡ್ ಆಫ್ ಸೇಲ್ಸ್ ಟ್ಯಾಕ್ಸ್ ಇದು ಅಲೋಡ್. ಅದೇ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್, ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದು ಡಿಸಲೋಡ್. ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಸೇಲ್ಸ್ ಟ್ಯಾಕ್ಸ್ ರೀಫಂಡ್ ಅಲೋಡ್ ಅರ್ಲಿಯರ್ ಆಗಿದ್ರೆ, ಸೇಲ್ಸ್ ಟ್ಯಾಕ್ಸ್ ಅಲೋಡ್ ಅರ್ಲಿಯರ್ ಆಗಿದ್ರೆ ಈಗಲೂ ಕೂಡ ಅಲೋಡ್. ಸೇಲ್ಸ್ ಟ್ಯಾಕ್ಸ್ ಡಿಸಲೋಡ್ ಅರ್ಲಿಯರ್ ಆಗಿದ್ರೆ ಈಗಲೂ ಡಿಸಲೋಡ್. ಸ್ಮಗ್ಲಿಂಗ್ ಇನ್ಕಮ್, ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಇದಿಷ್ಟು ಕೂಡ ಅಲೋಡ್. ಏನೂ ಮಾಡಕ್ಕೆ ಹೋಗ್ಬಿಡ್ರಿ, ನೋಡ್ಬಿಟ್ಟಿದೆ ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡಿ. ಇದೆಲ್ಲ ಏನೋ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹ ಇನ್ಕಮ್ ಸ್ಟೂಡೆಂಟ್ಸ್. ಹಾಗಾದರೆ ಮತ್ತೆ ಇಲ್ಲಿ ವಾಪಸ್ ಬರ್ತೀನಿ, ಇಲ್ಲಿದ್ವಿ ನಾವು. ಹಾಗಾದರೆ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಆದಮೇಲೆ ಇನ್ಕಮ್ಸ್ ಟ್ಯಾಕ್ಸಬಲ್ ಆಸ್ ಬಿಸ್ನೆಸ್ ಇನ್ಕಮ್ಸ್ ಬಟ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಬಿಸ್ನೆಸ್ ಇನ್ಕಮ್ಸ್, ಸೇ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್, P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಹಾಗಾದರೆ ತಗೊಬೇಕಾಗಿರೋದನ್ನ ತಗೊಳ್ಳಿಲ್ಲ ಅಂದ್ರೆ ಅರ್ಥ ಏನು? P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಕಡಿಮೆ ಆಯಿತು. P&L ಅಕೌಂಟ್ಸ್ ಕ್ರೆಡಿಟ್ ಸೈಡಲ್ಲಿ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ಟು ಕಡಿಮೆ ಆಯಿತು. ಕಡಿಮೆ ಆಯಿತಾ? ಹಾಗಾದ್ರೆ ಏನು ಮಾಡಿ ಸ್ಟೂಡೆಂಟ್ಸ್? ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಅಲೋಬಲ್ ಬಿಸ್ನೆಸ್ ಇನ್ಕಮ್ ಈ ರೀತಿ ಬರೆದ್ಬಿಡಿ. ಇದಕ್ಕೆ ಇನ್ಕಮ್ಸ್ ಟ್ಯಾಕ್ಸಬಲ್ ಆಸ್ ಬಿಸ್ನೆಸ್ ಇನ್ಕಮ್ಸ್ ಬಟ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅನ್ನೋದಕ್ಕೆ ಬದಲಾಗಿ ಅಲೋಬಲ್ ಏನಂತ ಬರೀತೀರಾ?
allowable business incomes not created to P&L account. Allowable business incomes not created to P&L account. ಅದೇ ರೀತಿ ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಕ್ರಿಯೇಟರ್ ಇದ್ದ ಅಂದರೆ ನಾವು ಅವನಿಗೆ ಅಮೌಂಟ್ ಕೊಡಬೇಕಾಗಿತ್ತು. ನಾವು ಅವನು ಕೊಡಬೇಕಾಗಿತ್ತು 10,000 ಕೊಡಬೇಕಾಗಿತ್ತು. ನಾವೇನು ಮಾಡಿದ್ವಿ, 8,000 ಕೊಟ್ವಿ, ಆಮೇಲೆ 2,000 ಕೊಡ್ತೀನಿ ಅಂತ ಹೇಳಿದೆ. ಅವನೇನು ಮಾಡ್ದ, ಸ್ಯಾಕ್ರಿಫೈಸ್ ಮಾಡ್ದ, ಫರ್ಗೋನ್ ಮಾಡ್ದ. ನೀನು 2,000 ಏನು ಕೊಡಬೇಡ ಬಿಡು, ಮೀನ್ ಟೈಮ್ ನನಗೆ ಬೇಕಾಗಿರೋ ಟೈಮ್ಗೆ ನೀನು 8,000 ಕೊಟ್ಟಿದ್ಯಾ ಅಂದ್ಬಿಟ್ಟಿದೆ. 2,000 ಫರ್ಗೋ ಮಾಡ್ದ. ₹2,000 ಫರ್ಗೋನ್ ಬೈ ದ ಕ್ರಿಯೇಟರ್. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. P&L ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಂಡಿಲ್ಲ ಅಂದ್ರೆ ಅರ್ಥ ಏನಾಯಿತು, P&L ಅಕೌಂಟ್ ಕಡಿಮೆ ಆಯಿತು. P&L ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. P&L ಅಕೌಂಟ್ ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಕಡಿಮೆ ಆಗಿದೆಯಾ, ಸೊ ಆ್ಯಡ್ ಮಾಡಿ, ಆ್ಯಡ್ ಅಲೋಬಲ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಲಯಬಿಲಿಟಿ ಫರ್ಗೋನ್ ಬೈ ದ ಕ್ರೆಡಿಟರ್ ಅಂದ್ಬಿಟ್ಟಿದೆ. ಏನು ಮಾಡಿ ಸ್ಟೂಡೆಂಟ್ಸ್, ಆ್ಯಡ್ ಮಾಡಿ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಇನ್ ಎಕ್ಸಸ್ ಆಫ್ ಅಲೋಡ್ ಅಮೌಂಟ್ ಈಸ್ ಚಾರ್ಜ್ ಟು P&L ಅಕೌಂಟ್. ಸೇ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಇಲ್ಲಿ ಇದು P&L ಅಕೌಂಟ್ ಅಂದ್ಕೊಳ್ಳಿ, ಇದು P&L ಅಕೌಂಟ್, ಡಿಪ್ರಿಸಿಯೇಷನ್ ಎಷ್ಟು ತಗೊಂಡಿದ್ದಾನೆ, 10,000. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಅಲೋಬಲ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ₹8,000. ಹಾಗಾದರೆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಎಷ್ಟು ₹1,000 ತೊಗೊಬೇಕಾಗಿತ್ತಂತೆ, ₹8,000 ತೊಗೊಬೇಕಾಗಿತ್ತಂತೆ. ಆದರೆ ಅವನು ಎಷ್ಟು ತಗೊಂಡಿದ್ದಾನೆ, 10,000 ತೊಗೊಂಡಿದ್ದಾನೆ. ಎಷ್ಟು ಸಾವಿರ ತೊಗೊಬೇಕಾಗಿತ್ತು, 10,000 8,000 ತೊಗೊಬೇಕಾಗಿತ್ತು, 10,000 ತೊಗೊಂಡಿದ್ದಾನೆ ಅಂದರೆ ಎಷ್ಟು ಸಾವಿರ ಜಾಸ್ತಿ ತೊಗೊಂಡಿದ್ದಾನೆ, ₹2,000 ಜಾಸ್ತಿ ತೊಗೊಂಡಿದ್ದಾನೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ನೀವು ₹2,000 ಆ್ಯಡ್ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ಹೇಳೋದೇನು ಅಂದರೆ, ನಾನು ಮಾಡುವಂತಹದ್ದು ಮುಂದಕ್ಕೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಆ್ಯಸ್ ಯೂಶುವಲ್ ತೊಗೊತೀನಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಅಮೌಂಟ್ನ ತೊಗೊತೀನಿ. ದೆನ್ ಏನು ಮಾಡ್ತೀನಿ ಅಂತಂದರೆ, ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟಲ್ಲಿ ಡಿಪ್ರಿಸಿಯೇಷನ್ ಮೇಲ್ಗಡೆ P&L ಅಕೌಂಟಲ್ಲಿ ಎಷ್ಟು ಕೊಟ್ಟಿದ್ದಾನೋ ಆ 10,000 ಆ್ಯಡ್ ಮಾಡ್ತೀನಿ. ಲೆಸ್ ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಮತ್ತೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟಲ್ಲಿ ಅಲೋಬಲ್ ಎಕ್ಸಸ್ ಅಲ್ಲ ಸ್ಟೂಡೆಂಟ್ಸ್, ಅಲೋಬಲ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾನೋ ಆ ₹8,000 ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಲೆಸ್ ಮಾಡ್ತೀನಿ. 10,000 ಆ್ಯಡ್, 8,000 ಲೆಸ್ ಅಂದರೆ ನೆಟ್ ಎಫೆಕ್ಟ್ 2,000 ಆ್ಯಡ್ ಅಂದ್ಬಿಟ್ಟಿದೆ. ಈ 2 ಮಾಡಿ ಅಥವಾ ಈ 1 ಮಾಡಿ. ಕ್ಲಿಯರ್ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಸೊ ಮತ್ತೆ ವಾಪಸ್ ಇಲ್ಲಿಗೆ ಬರೋದೇ ಆದರೆ, ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇದು ಮಗ್ ಮಾಡೋ ಅಂಥ ವಿಚಾರ ಅಲ್ಲ. ತಲೆ ಉಪಯೋಗಿಸಿ ಮೀನ್ ಟೈಮ್ಗೆ ನಿಮ್ಗೇನಲ್ಲಿ ಅನಿಸುತ್ತೋ ಅದನ್ನು ಅರ್ಥ ಮಾಡ್ಕೊಂಡು ನೀವು ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. P&L ಅಕೌಂಟ್ ಇದೆ, ಓಪನಿಂಗ್ ಸ್ಟಾಕ್ 11,000 ತಗೊಂಡಿದ್ದಾನೆ ಸ್ಟೂಡೆಂಟ್ಸ್. ಇಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದಾನೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾನೆ ಅಟ್ 10%. 10% ಓವರ್ ವ್ಯಾಲ್ಯೂಯೇಷನ್ ಆಗಿದೆಯಂತೆ. ಇವಾಗ ಪ್ರಶ್ನೆ ಉದ್ಭವ ಆಗಿರೋದು, ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕಾ? ಹಾಗಾದರೆ ಓವರ್ ವ್ಯಾಲ್ಯೂಯೇಷನ್ ಅನ್ನರ್ಥ ಏನು, ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ. ಮೊದಲು ಯೋಚನೆ ಮಾಡಿ, ಯಾವುದು ಅಂದ್ರೆ ಏನು, ಓಪನಿಂಗ್ ಸ್ಟಾಕ್. ಹಾಗಾದರೆ ಓಪನಿಂಗ್ ಸ್ಟಾಕ್ನ ಜಾಸ್ತಿ ತಗೊಂಡಿದ್ದಾನಂತೆ. ಓಪನಿಂಗ್ ಸ್ಟಾಕ್ ಯಾವ ಸೈಡಲ್ಲಿರುತ್ತೆ, ಡೆಬಿಟ್ ಸೈಡ್ನಲ್ಲಿರುತ್ತೆ. ಹಾಗಾದರೆ ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ಏನು ಸ್ಟೂಡೆಂಟ್ಸ್, ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಕಡಿಮೆ ಆಗಿದೆಯಾ, ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆಯಾ, ಏನು ಮಾಡಿ ಸ್ಟೂಡೆಂಟ್ಸ್, ಆ್ಯಡ್ ಮಾಡಿ. ಎಷ್ಟು ಅಂದರೆ 11,000 ಇಂಟು ಇದು ಓವರ್ ವ್ಯಾಲ್ಯೂ ಮಾಡಿದ್ದಾನೆ ಅಂತಂದರೆ, ಅರ್ಥ ಜಾಸ್ತಿ ಮಾಡಿದ್ದಾನೆ ಅಂದ್ಬಿಟ್ಟು ಅರ್ಥ. ಅವನು ಎಷ್ಟು % ಕೊಟ್ಟಿದ್ದಾನೋ, ಶಾರ್ಟ್ಕಟ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸ್ಟೂಡೆಂಟ್ಸ್. ಆಲ್ರೆಡಿ ಅಸೆಸ್ಮೆಂಟ್ ಆಫ್ ಫಾರ್ಮಲ್ಲಿ ತಿಳ್ಕೊಂಡಿದ್ದೀರಾ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ
10 ಡಿವೈಡ್ ಬೈ 100, ಇಲ್ಲಿ 10 ಮತ್ತೆ ಹಾಕಿ ಸ್ಟೂಡೆಂಟ್ಸ್. ಡೈರೆಕ್ಟಾಗಿ ಹೇಳ್ತಾ ಇರೋದು. ಓವರ್ ವ್ಯಾಲ್ಯೂಯೇಷನ್ ಅಂದರೆ ಪ್ಲಸ್ ಹಾಕಿ, ಅಂಡರ್ ವ್ಯಾಲ್ಯೂಯೇಷನ್ ಹಾಕಿದ್ರೆ ಮೈನಸ್ ಹಾಕಿ ಸ್ಟೂಡೆಂಟ್ಸ್. ಇಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಟ್ಟು. 20% ಅಂದರೆ 20% ಅಂದರೆ ಇಲ್ಲಿ 20 ಹಾಕಿ, ಇಲ್ಲಿ 20 ಹಾಕಿ. ಓವರ್ ವ್ಯಾಲ್ಯೂಯೇಷನ್ ಅಂದರೆ ಪ್ಲಸ್ ಹಾಕಿ, ಅಂಡರ್ ವ್ಯಾಲ್ಯೂಯೇಷನ್ ಅಂದರೆ ಮೈನಸ್ ಹಾಕಿ ಸ್ಟೂಡೆಂಟ್ಸ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಅಲ್ಲಿ ಏನು ಪರ್ಸೆಂಟೇಜ್ ಕೊಟ್ಟಿದ್ದೀನೋ ಆ ಪರ್ಸೆಂಟೇಜ್ನ ನೀಟಾಗಿ ನೋಡ್ಕೊಬೇಕಾಗಿರುತ್ತೆ. ಹಾಗಾದರೆ 11,000 ಇಂಟು 10 ಬೈ 110 ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 1,000 ರೂಪಾಯಿನ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಮಾಡಬೇಕಾಗಿರುತ್ತೆ. ಅದೇ ನೋಡಿ, ಸೇ ಫಾರ್ ಎಕ್ಸಾಂಪಲ್ 9,000 ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಏನು ಕೊಟ್ಟಿದ್ದಾನೆ? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾನೆ. ಎಷ್ಟು? 10%. ಅಂಡರ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಾಗ ಯಾವ ಸೈಡು? ಡೆಬಿಟ್ ಸೈಡ್. ಯಾವ ಸೈಡು? ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಏನಾಗಿದೆಯಂತೆ? ಅಂಡರ್ ವ್ಯಾಲ್ಯೂ ಅಂದ್ರೆ ಅರ್ಥ ಏನು? ಕಡಿಮೆ ಆಗಿದೆ. ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆಯಾ? ಹಾಗಾದ್ರೆ ಏನು ಮಾಡಿ ನೀವು? ಲೆಸ್ ಮಾಡಿ. ತಲೆಯಿಂದ ಯೋಚನೆ ಮಾಡಿ ಮಗ್ ಮಾಡಬೇಡಿ ಸ್ಟೂಡೆಂಟ್ಸ್. ಲೆಸ್ ಮಾಡಿ. ಎಷ್ಟು? 9,000 ಇಂಟು 10 ಬೈ ಇಲ್ಲಿ 100 ಹಾಕಿ, ಇಲ್ಲಿ 10 ಹಾಕಿ, ಅಂಡರ್ ವ್ಯಾಲ್ಯೂಯೇಷನ್ ಆಗಿರೋದಕ್ಕೆ ಮೈನಸ್ ಹಾಕಿ ಸ್ಟೂಡೆಂಟ್ಸ್. ಹಾಗಾದರೆ ಬರೋದು 9,000 ಇಂಟು 10 ಬೈ 90 ಅಂದರೆ ಬರೋದು ಈ 1,000 ರೂಪಾಯಿನ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಏನು ಕೊಟ್ಟಿದ್ದಾನೆ? ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ 12,000 ಕೊಟ್ಟಿದ್ದಾನೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 20% ಅಂತ ಕೊಟ್ಟಿದ್ದಾನೆ. ಓವರ್ ವ್ಯಾಲ್ಯೂ ಅಂತ ಯಾವ ಸೈಡು? ಕ್ರೆಡಿಟ್ ಸೈಡ್. ಓವರ್ ವ್ಯಾಲ್ಯೂ ಅಂದರೆ ಜಾಸ್ತಿ. ಯಾವ ಸೈಡು? ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗಿರುತ್ತೆ. ಅಂದರೆ ಕ್ರೆಡಿಟ್ ಸೈಡ್ ಗಾಳಿ ಬೀಸ್ದಂಗೆ. ಕ್ರೆಡಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟು ಜಾಸ್ತಿ ಆಗಿರುತ್ತೆ. ಕ್ರೆಡಿಟ್ ಸೈಡ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಅದೇನೇ ಡೆಬಿಟ್ ಸೈಡ್ ಸೈಕಲ್ ತುಳ್ದಂಗೆ. ಡೆಬಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಡೆಬಿಟ್ ಸೈಡ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಇವೆರಡು ಇದೇ ರೀತಿಯೇ ಹೋಗುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲೇ ಹೋಗುತ್ತೆ. ಡೆಬಿಟ್ ಸೈಡು ನೆಟ್ ಪ್ರಾಫಿಟ್. ಆದರೆ ಕ್ರೆಡಿಟ್ ಸೈಡು ಒಂದೇ ಸಮನೆ ಹೋಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಏನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಎಷ್ಟು? 12,000 ಇಂಟು ಎಷ್ಟು ಪರ್ಸೆಂಟ್ ಹೇಳಿರೋದು? 20% ಹೇಳಿರೋದು. ಹಾಗಾದರೆ 20 ಬೈ 100, 20 ಇಲ್ಲ ಹಾಕ್ತೀರಾ. ಇದು ಓವರ್ ವ್ಯಾಲ್ಯೂಯೇಷನ್ ಆಗಿರೋದು. ಹಾಗಾದರೆ ಓವರ್ ವ್ಯಾಲ್ಯೂಯೇಷನ್ ಅಂತಂದರೆ ಏನಾಗಬೇಕು ಸ್ಟೂಡೆಂಟ್ಸ್? ಪ್ಲಸ್ ಹಾಕಬೇಕಾಗಿರುತ್ತೆ. 12,000 ಇಂಟು 20 ಪ್ಲಸ್ 120. ಹಾಗಾದರೆ ಬರುವಂತಹದ್ದು 2,000ನ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹಿಂಗೆ ಕೊಟ್ಟಿದ್ದ ಅಂದ್ಕೊಳ್ಳಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಟ್ 20% ಅಂತ ಕೊಟ್ಟು ಈ ಅಮೌಂಟ್ 16,000 ರೂಪಾಯಿ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಹಾಗಾದರೆ ಅಂಡರ್ ವ್ಯಾಲ್ಯೂಯೇಷನ್ ಅನ್ನೋರ್ತೇನೋ ಕಡಿಮೆ. ಯಾವ ಸೈಡು? ಕ್ರೆಡಿಟ್ ಸೈಡ್ ಕಡಿಮೆ ಅಂದರೆ ನೆಟ್ ಪ್ರಾಫಿಟ್ಟು ಕೂಡ ಕಡಿಮೆ ಆಗಿದೆಯಾ? ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಎಷ್ಟನ್ನ ಅಂತಂದರೆ 16,000 ಇಂಟು 20 ಬೈ 100 ಇಲ್ಲಿಡಿ, 20 ಇಲ್ಲಿಡಿ. ಇಲ್ಲಿರೋದೇನಿಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಅಂದರೆ ಮೈನಸ್ ಮಾಡಿ. ಹಾಗಾದರೆ 16,000 ಇಂಟು 20 ಬೈ 8 ಅಂದರೆ ಬರುವಂತಹದ್ದು 4,000. ಹಾಗಾದರೆ ಈ 4,000 ರುಪೀಸ್ ಅಷ್ಟು ಈ 4,000 ರುಪೀಸ್ನ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಮಗ್ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ತಿಳ್ಕೊಂಡು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇಷ್ಟನ್ನು ಕೂಡ ಟೋಟಲ್ ಮಾಡಿ ಇಲ್ಲಿಡಿ.
ನೆಕ್ಸ್ಟ್ ಏನು ಮಾಡಬೇಕು, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಇಷ್ಟನ್ನು ಆ್ಯಡ್ ಮಾಡಿರೋ ಅಮೌಂಟ್ನ ಇವೆರಡನ್ನೂ ಸೇರಿಸಿ ಆ್ಯಡ್ ಮಾಡಿ ಇಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಬಿಸ್ನೆಸ್ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಆಸ್ ಬಿಸ್ನೆಸ್ ಇನ್ಕಮ್ಸ್ ಬಟ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಆರ್ ಇನ್ಕಮ್ಸ್ ಫ್ರಮ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಅಥವಾ ಇನ್ಕಮ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಬಟ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಇಷ್ಟನ್ನು ಸೇರಿ ಈ ಎರಡು ಪಾಯಿಂಟ್ನ ಸೇರಿಸಿ ನೀವೇನು ಬರೀಬೋದು ಅಂತಂದರೆ ಲೆಸ್ exempted incomes and incomes chargeable under other head of incomes credited to P&L account. Credited to P&L account. Exempted incomes ಅಥವಾ incomes chargeable under other head of incomes ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ ನೀವು. ನೆಕ್ಸ್ಟ್ ಓವರ್ ವ್ಯಾಲ್ಯೂಷನ್, ಅಂಡರ್ ವ್ಯಾಲ್ಯೂಷನ್ ಎಲ್ಲ ಗೊತ್ತು. ಇದೆಲ್ಲ ಇನ್ನರ್ ಕಾಲಮಲ್ಲಿ ತಗೊಳ್ಳಿ. ಇನ್ನರ್ ಕಾಲಮಲ್ಲಿ ತಗೊಂಡು ಇಷ್ಟನ್ನು ಟೋಟಲ್ ಮಾಡಿ ಇಲ್ಲಿಡಿ. ಇವಾಗ ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿರೋದರಲ್ಲಿ ಇಷ್ಟನ್ನು ಈ ಅಮೌಂಟ್ನ ಲೆಸ್ ಐಟಮ್ನ ಲೆಸ್ ಮಾಡಿದ್ರೆ ಬರುತ್ತಲ್ವ, ಇದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಏನಂತ ಕರಿತೀರಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಹಾಗಾದರೆ ಈ ಅಡ್ಮಿಸಿಬಲ್ ಮತ್ತು ಇನ್ಅಡ್ಮಿಸಿಬಲ್ ಬಗ್ಗೆ, ಅಂದರೆ ಅಲೋಬಲ್ ಎಕ್ಸ್ಪೆನ್ಸಸ್ ನಾಟ್ ಅಲೋಬಲ್ ಎಕ್ಸ್ಪೆನ್ಸಸ್ ಬಗ್ಗೆ ಒಂದು ಪ್ರಾಬ್ಲಮ್ನಲ್ಲಿ ಕೇಳೋಕ್ಕೆ ಒಂದು ಅವಕಾಶ ಇರುತ್ತೆ ಸ್ಟೂಡೆಂಟ್. ಅಸೆಸ್ಮೆಂಟ್ ಆಫ್ ಫಾರ್ಮಲ್ಲೂ ನಾನು ನಿಮಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅಡ್ಮಿಸಿಬಿಲಿಟಿ ಆಫ್ ಎಕ್ಸ್ಪೆನ್ಸಸ್ನ ಬಗ್ಗೆ ಅಥವಾ ಇನ್ಅಡ್ಮಿಸಿಬಿಲಿಟಿ ಆಫ್ ಎಕ್ಸ್ಪೆನ್ಸಸ್ನ ಬಗ್ಗೆ. ಐಟಮ್ಸ್ ಒಂದು 6 ಐಟಮ್ನ ಕೊಟ್ಟು ಆ 6 ಐಟಮ್ನ ಬಗ್ಗೆ ಅಡ್ಮಿಸಿಬಲ್ಲ ಅಥವಾ ಇನ್ಅಡ್ಮಿಸಿಬಲ್ಲ ಅಂತ ಕೇಳ್ತಾನೆ, ಅಥವಾ ಅಲೋಡ ಡಿಸ್ಅಲೋಡ ಅಂತ ಕೇಳಿರ್ತಾನೆ. ಜಸ್ಟ್ ಕ್ವಶನ್ ನಂಬರ್ ಹಾಕಿ ಅಲೋಡ ಡಿಸ್ಅಲೋಡ್ ಅಂತ ನೋಡ್ತಾ ಇರಬೇಕಾಗಿರುತ್ತೆ. ಸೊ ನಾನು ಸುಮ್ಮನೆ ಟಿಕ್ ಮಾರ್ಕ್ ಮಾಡೋ ಮುಖಾಂತರ ಮಾಡ್ತೀನಿ. ಪ್ರಾಬ್ಲಮ್ ಇದು ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಪ್ರಾಬ್ಲಮ್. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್. ಡಿಸ್ಕೌಂಟ್ ಅಲೋಡ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲೇ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆನ್ಯುವಲ್ ಲಿಸ್ಟಿಂಗ್ ಫೀಸ್ ಟುವರ್ಡ್ಸ್ ಸ್ಟಾಕ್ ಎಕ್ಸ್ಚೇಂಜ್, ಓಕೆ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಪೇಮೆಂಟ್ ಆಫ್ ಲೈಸೆನ್ಸ್ ಫಾರ್ ಒಬ್ಟೈನಿಂಗ್ ಫ್ರಾಂಚೈಸ್ನ ಒಬ್ಟೈನ್ ಮಾಡೋಕ್ಕೋಸ್ಕರ ಲೈಸೆನ್ಸ್ ಫೀಸ್ ಕೊಟ್ಟಿದ್ದೀವಂತೆ, ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಮೋಸ್ಟ್ ಇಂಪಾರ್ಟೆಂಟ್ ಡಿಪ್ರಿಸಿಯೇಷನ್ ಅಲೋಡ್. ಏನಕ್ಕೆ ಅಂತ ನೋಡೋಣ ಮೊದಲು. ಡಿಪ್ರಿಸಿಯೇಷನ್ ಆಫ್ ₹40,000 ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಓಕೆ, ಅಲೋಡ್. ಏನಕ್ಕಂತೆ, ಆಫ್ ಶ್ರೀ ಗಣೇಶ ಟೆಂಪಲ್ ವಿಚ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ಸೈಡ್ ದ ಫ್ಯಾಕ್ಟ್ರಿ ಒಳಗಡೆ ಒಂದು ಗಣೇಶ ಟೆಂಪಲ್ನ ಕಟ್ಟಿದಾರಂತೆ. ಫಾರ್ ದ ಬೆನಿಫಿಟ್ ಆಫ್ ದ ಎಂಪ್ಲಾಯೀಸ್ ಆಫ್ ದ ಕಂಪನಿಯ ಎಂಪ್ಲಾಯೀಸ್ಗೋಸ್ಕರ ಒಂದು ಗಣೇಶ ಟೆಂಪಲ್ನ ಕಟ್ಟಿದಾರಂತೆ. ಆ ಗಣೇಶ ಟೆಂಪಲ್ ಮೇಲೆ ಡಿಪ್ರಿಸಿಯೇಷನ್ ಅಂತೆ, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲಿ ಹೊಡಿಬೇಕಾಗಿರೋದು. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಬಿಸ್ನೆಸ್ ಪರ್ಪಸ್ ಅಂದರೆ ಅಲೋಡ್, ಫಾರ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆದರೆ ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಮಿಷನ್ ₹50,000 ಪೇಯ್ಡ್ ಟು ಸೆಕ್ಯೂರ್ ಬಿಸ್ನೆಸ್ ಆರ್ಡರ್. ಆ ಒಂದು ಬಿಸ್ನೆಸ್ನಲ್ಲಿ ಆರ್ಡರ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ ಏನು ತೊಗೊಂಡಿದ್ದೀನಿ, ಕಮಿಷನ್ನ ಕೊಟ್ಟಿದ್ದಾನಂತೆ. ಸೊ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬ್ರೋಕರೇಜ್ ಪೇಯ್ಡ್, ಏನಕ್ಕಂತೆ ಬ್ರೋಕರೇಜ್ ಪೇ ಮಾಡಿರೋದು, ಫಾರ್ ರೈಸಿಂಗ್ ಲೋನ್ ₹10 lakh. ಸೊ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಅಲೋಡ್ ಆಗಿರುತ್ತೆ. ಕಾಂಟ್ರಿಬ್ಯೂಷನ್ ಮೇಡ್ ಟು ಕಂಪನಿ ಸ್ಟಾಫ್ ವೆಲ್ಫೇರ್ ಫಂಡ್, ಸ್ಟಾಫ್ ವೆಲ್ಫೇರ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು, ಇದು ಏನಾಗಿರುತ್ತೆ ಸ್ಟೂಡೆಂಟ್ಸ್, ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅಲೋಡ್, ಫಂಡ್ಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಡಿಸ್ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಡೊನೇಷನ್ ಟು NCF ಅಂದರೆ ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಡಿಸ್ಅಲೋ ಆಗಿರುತ್ತೆ ಸ್ಟೂಡೆಂಟ್. ಎನಿ ಡೊನೇಷನ್ ಡಿಸ್ಅಲೋ ಆಗಿರುತ್ತೆ. ಕ್ಯಾಶ್ ಪೇಮೆಂಟ್ ಆಫ್ ₹18,500 ಪೇಯ್ಡ್ ಟು ಎ ಸಪ್ಲೈಯರ್,
ಕ್ಯಾಶ್ ಪೇಮೆಂಟ್ ಮಾಡಿದಾನಂತೆ ಸಪ್ಲೈಯರ್ಗೆ. ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂತಂದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, 10,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಡಿಸ್ಅಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಬೋನಸ್ ಆಫ್ ₹75,000 ವಾಸ್ ಪೇಯ್ಡ್ ಟು ದ ಎಂಪ್ಲಾಯಿ ಆಫ್ಟರ್ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಬೋನಸ್ ಆರ್ ಕಮಿಷನ್ ಪೇಯ್ಡ್ ಟು ಎಂಪ್ಲಾಯೀಸ್ ಬಿಫೋರ್ ಡ್ಯೂ ಡೇಟ್ ಅಲೋಡ್, ಆಫ್ಟರ್ ಡ್ಯೂ ಡೇಟ್ ಡಿಸ್ಅಲೋಡ್. Provision for income tax disallowed. Compensation of ₹2 lakhs was paid to an employee for premature admissible termination. So premature termination of his service ಅಂತ. ಈಗ ಯಾವುದೇ ಕಂಪನಿಯಲ್ಲೇ ನಾವು ಕೆಲಸಕ್ಕೆ ಸೇರಿಕೊಂಡ್ರೆ, ನಾವು ಕೆಲಸ ಬಿಡಬೇಕು ಅಂದರೆ ಕಂಪನಿಗೆ ನಾವು ಮೊದಲೇ ನೋಟಿಸ್ ಕೊಟ್ಟಿರಬೇಕಾಗಿರುತ್ತೆ, ಮೊದಲೇ ಅವ್ರಿಗೆ ಹೇಳಿರಬೇಕಾಗಿರುತ್ತೆ. ನಾವು 2 ತಿಂಗಳು ಮುಂಚೆನೋ 3 ತಿಂಗಳ ಮುಂಚೆನೋ ನಾವು ಹೇಳಬೇಕು. ಇನ್ಸ್ಟೆಂಟಾಗಿ ಬಿಡಬೇಕು ಅಂದರೆ ಏನು ಕೊಡಬೇಕಾಗಿರುತ್ತೆ, 2 ತಿಂಗಳ ಸಂಬಳನ 3 ತಿಂಗಳ ಸಂಬಳನ ಆ್ಯಸ್ ಪರ್ ಅಗ್ರಿಮೆಂಟ್ ನಾವು ಕೊಡಬೇಕಾಗಿರುತ್ತೆ. ಅದೇ ರೀತಿ ಕಂಪನಿಯವರು ನನ್ನನ್ನು ತೆಗೆದುಹಾಕಬೇಕು ಅಂದರೆ, ಎಂಪ್ಲಾಯಿನ ತನ್ನ ಸರ್ವೀಸಿಂದ ಏನು ಮಾಡಬೇಕು ಅಂದರೆ ಟರ್ಮಿನೇಟ್ ಮಾಡಬೇಕು ಅಂದರೆ ಕಂಪ್ನಿ ಏನು ಕೊಡಬೇಕಾಗಿರುತ್ತೆ, ಕಾಂಪನ್ಸೇಷನ್ ಕೊಡಲೇಬೇಕಾಗಿರುತ್ತೆ. ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಅಲೋಡ್ ಆಗಿರುತ್ತೆ. ಸರ್ವಿಸ್ ಚಾರ್ಜ್ಡ್ ಅಲೋಡ್, ಚಾರಿಟಿ ಪೇಯ್ಡ್ ಡಿಸ್ಅಲೋಡ್, ಎನಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಡಿಸ್ಅಲೋಡ್, ಲೀಗಲ್ ಎಕ್ಸ್ಪೆನ್ಸಸ್ ಟು defined existing title of the capital asset allowed, loss on sale of capital asset disallowed. any capital asset ಮೇಲೆ ಲಾಸ್ ಆಯಿತು ಅಂದರೆ ಡಿಸ್ಅಲೋ ಆಗಿರುತ್ತೆ. ಔಟ್ಸ್ಟ್ಯಾಂಡಿಂಗ್ GST ಆರ್ ಸೇಲ್ಸ್ ಟ್ಯಾಕ್ಸ್ ಆಫ್ ದ ಪ್ರೀವಿಯಸ್ ಇಯರ್ ಡಿಸ್ಅಲೋಡ್. ಪೇಯ್ಡ್ ಡ್ಯೂರಿಂಗ್ ದ ಇಯರ್ ಅವಾಗ ಡಿಸ್ಅಲೋಡ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪ್ರೀವಿಯಸ್ ಇಯರಲ್ಲಿ ಡಿಸ್ಅಲೋಡ್ ಆಗಿರುತ್ತೆ. ಆದರೆ ಏನು ಮಾಡ್ತಾ ಇದ್ದಾನೆ, ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಡೆ ಪೇಮೆಂಟ್ ಮಾಡ್ತಾ ಇದ್ದಾನೆ, ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಗಿಫ್ಟ್ ಟ್ಯಾಕ್ಸ್ ಅಂದರೆ ಪರ್ಸನಲ್ ಟ್ಯಾಕ್ಸ್ ಡಿಸ್ಅಲೋಡ್ ಆಗಿರುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ಅಲೋಡ್. ಪೆನಾಲ್ಟಿ ಪೇಯ್ಡ್ ಟು ಕಸ್ಟಮ್ಸ್ ಅಥಾರಿಟೀಸ್ ಫಾರ್ ಇಂಪೋರ್ಟಿಂಗ್ ಪ್ರಾಹಿಬಿಟೆಡ್ ಗೂಡ್ಸ್. ಇನ್ಫ್ರಿಂಗ್ಮೆಂಟ್ ಆಫ್ ಲಾ ಆಗಿದೆ, ಪೆನಾಲ್ಟಿ ಆರ್ ಫೈನ್ಸ್ ಪೇಮೆಂಟ್ ಮಾಡ್ತಾ ಇರೋದು ಡಿಸ್ಅಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈ 2 ಪ್ರಾಬ್ಲಮ್ನ ಒಂದನ್ನೇ ಮರ್ಜ್ ಮಾಡಿ ನಾನು ನಿಮ್ಗೆ ಹೇಳಿದ್ದು ಇದೇನೇ ಪ್ರಾಬ್ಲಮ್ ನಂಬರ್ 1 ಸ್ಟೂಡೆಂಟ್ಸ್. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಪ್ರಾಬ್ಲಮ್ ನಂಬರ್ 1. ಹಾಗಾದರೆ ಪ್ರಾಬ್ಲಮ್ ನಂಬರ್ 2 ಹೋಗೋಣ ಸ್ಟೂಡೆಂಟ್ಸ್. ಇದು ಪ್ರಾಬ್ಲಮ್ ನಂಬರ್ 2. ಏನಂತೆ ಕಮಿಷನ್ ₹40,000 ಪೇಯ್ಡ್ ಟು ಪ್ರಕ್ಯೂರ್ ಬಿಸ್ನೆಸ್ ಆರ್ಡರ್. ಬಿಸ್ನೆಸ್ನ ಆರ್ಡರ್ನ ಪಡೆಯೋಕ್ಕೋಸ್ಕರ ನಾವು ಕಮಿಷನ್ನ ಕೊಡ್ತಾ ಇದ್ದೀವಿ. ಅಲೋಡ್. ಲಾಸ್ ಡ್ಯೂ ಟು ಎಂಬಲ್ಸ್ಮೆಂಟ್ ಆಫ್ ಎನ್ ಎಂಪ್ಲಾಯಿ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅಲೋಡ್ ಆಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಕ್ಯಾಶ್ ಎಕ್ಸ್ಪೆಂಡಿಚರ್ ಎಷ್ಟಂತೆ, ಕ್ಯಾಶ್ ಪೇಮೆಂಟ್ ಮಾಡಿರೋದು 34,000 ಅಂತೆ. 10,000ಕ್ಕಿಂತ ಜಾಸ್ತಿ ಇದ್ದರೆ ಫುಲ್ಲು 100% ಡಿಸ್ಅಲೋ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ದ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋ ಆಗಿರುತ್ತೆ. ಡಿಸ್ಕೌಂಟ್ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಫಾರ್ ವಾಟ್ ಪ್ರಾಂಪ್ಟ್ ಪೇಮೆಂಟ್ ಆಫ್ ಡ್ಯೂಸ್. ನನಗೊಂದು 50,000 ಅವ್ನು ಕೊಡಬೇಕಾಗಿತ್ತು, ಇನ್ ಟೈಮ್ ಕರೆಕ್ಟಾಗಿ ಕೊಡ್ತಾನೆ, ಓಕೆ ನಾನು ಅವನಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಪೆನಾಲ್ಟಿ ಫಾರ್ ಇಂಪೋರ್ಟಿಂಗ್ ಪ್ರಾಹಿಬಿಟೆಡ್ ಗೂಡ್ಸ್. ಎನಿ ಪೆನಾಲ್ಟಿ ಆರ್ ಫೈನ್ಸ್ ಡಿಸ್ಅಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಾವು ತಿಳ್ಕೊಂಡಿರೋವಂಥದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ನಾಳೆಯಿಂದ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡುವಂಥ ಪ್ರಾಬ್ಲಮ್ಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಕೆನಾ ಸ್ಟೂಡೆಂಟ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.